व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवतीम् अष्टादशाध्यायिनीम् अम्ब त्वामनुसन्दधामि भगवद्गीते भवद्वेषिणी। नमोऽस्तु ते व्यासविशालबुद्धे पुल्लारविन्दाय पत्रनेत्र येन त्वया भारततैलपूर्णः प्रज्वालितो ज्ञानमयप्रदीपः प्रपन्नपारिजाताय स्तोत्रवेत्रैकपाणे ज्ञानमुद्राय कृष्णाय गीतामृतदुहे नमः। ಭಕ್ತಿಯಲ್ಲಿ ಪೂರ್ವಿಕ ಭಕ್ತಿರಾಚಾರ್ಯರಂಥ ನಾಲ್ವರು ತಮ್ಮ ಭಕ್ತಿ ಸೂತ್ರಗಳನ್ನು ಬರೆಯುವಾಗ ಭಕ್ತಿಯ ಬಗ್ಗೆ ವಿಶ್ಲೇಷಣೆಯನ್ನು ಮಾಡ್ತಾ ಭಕ್ತಿಯ ಬಗ್ಗೆ ಯಾರ್ಯಾರ ಅಭಿಪ್ರಾಯ ಏನು ಅನ್ನೋದನ್ನು ತಿಳಿಸ್ತಾ ಹೇಳ್ತಾರೆ. ಪೂಜಾದಿಷು ಅನುರಾಗಃ ಇತಿ ಪಾರಾಶರ್ಯಃ. ಭಗವಂತನ ಪೂಜೆ, ಕೈಂಕರ್ಯ, ಸೇವೆ ಮುಂತಾದವುಗಳನ್ನು ಮಾಡುವುದರಲ್ಲಿ ಆಸ್ಥೆ, ರುಚಿ ಏನಿದೆಯೋ, ಪ್ರೀತಿ ಏನಿದೆಯೋ ಅದು ಭಕ್ತಿ ಅಂತ ಪಾರಾಶರ್ಯರು. ಪಾರಾಶರ್ಯರು ಅಂದರೆ ಪರಾಶ ಋಷಿಗಳ ಪುತ್ರ ಭಗವಾನ್ ವೇದವ್ಯಾಸರು. ಇನ್ನು ಗರ್ಗಾಚಾರ್ಯರು ಯಾದವರ ಕುಲ ಪುರೋಹಿತರು, ಅವರೇ ಶ್ರೀ ಬಲರಾಮ್ಜಿ ಮತ್ತು ಶ್ರೀ ಭಗವಂತನಿಗೆ ನಾಮಕರಣ ಮಾಡಿದರು. ಅವರು ಹೇಳ್ತಾರೆ ಕಥಾದಿಷು ಅನುರಾಗ. ಭಗವತ್ ಕಥೆಗಳೇನಿವೆ ಆ ಕಥೆಗಳನ್ನು ಕೇಳುವುದರಲ್ಲಿ ಮತ್ತು ಹೇಳುವುದರಲ್ಲಿ, ಮನನ ಮಾಡುವುದರಲ್ಲಿ ಏನು ರುಚಿ ಇದೆಯೋ ಅದು ಭಕ್ತಿ. ಸ್ವಯಂ ಫಲರೂಪತಾ ಇತಿ ಕುಮಾರಃ. ಸನತ್ ಕುಮಾರರು ನಾರದರ ಹಿರಿಯ ಸಹೋದರರು. ಸನಕ, ಸನಂದನ, ಸನಾತನ, ಸನತ್ಸುಜ, ಸನತ್ ಕುಮಾರ. ಈ ನಾಲ್ವರ ಅಭಿಪ್ರಾಯದಿಂದ ಸ್ವಯಂ ಫಲರೂಪತ, ಈ ಭಕ್ತಿ ಎನ್ನುವಂಥದ್ದು ಏನಿದೆ ಇದು ಸ್ವತಃ ಫಲವನ್ನು ಕೊಡುವಂಥದ್ದು. ಸ್ವತಂತ್ರ ಅವಲಂಬನ ಆನ ಭಗವಂತ ಹೇಳ್ತಾನೆ ರಾಮಾಯಣದಲ್ಲಿ. ಅಂದರೆ ಭಕ್ತಿಯನ್ನು ಎಷ್ಟು ಬೇಕಾದರೂ ಮಾಡಬಹುದು. ಈಗ ಪೂಜೆ ಎನ್ನುವಂಥದ್ದು ತೆಗೆದುಕೊಂಡ್ರೆ ಗಂಟೆಗಟ್ಟಲೆ ಮಾಡ್ಬೋದು. ಇಷ್ಟು ಹೊತ್ತೇ ಮಾಡಬೇಕು ಅಂತ ಏನಿಲ್ಲ. ಒಂದಾದ ನಂತರ ಒಂದು ಉಪಚಾರಗಳನ್ನು ಮಾಡಬಹುದು. ನಾಮೋಪಚಾರ ಪೂಜೆ, ಪಂಚೋಪಚಾರ ಪೂಜೆ, ಷೋಡಶೋಪಚಾರ ಪೂಜೆ ಪ್ರಸಿದ್ಧಿಯಾಗಿದೆ. ರಾಜೋಪಚಾರ ಪೂಜೆ, ರಾಜೋಪಚಾರ ಪೂಜೆ, ಮಹಾರಾಜೋಪಚಾರ ಪೂಜೆ. ಈ ಮಹಾರಾಜೋಪಚಾರ ಪೂಜೆಯನ್ನು ನೋಡುವಂಥ ಸೌಭಾಗ್ಯ ಸಿಕ್ಕಿತ್ತು. ಭಗವತಿಗೆ ಲಲಿತಾ ಸಹಸ್ರನಾಮ ಮಾಡಿದ ನಂತರ ಭಗವತಿಗೆ ಮಹಾರಾಜೋಪಚಾರ ಪೂಜೆಯನ್ನು ಮಾಡಿದರು. 64 ಉಪಚಾರಗಳು, 64 ಉಪಚಾರಗಳು ಒಂದು ಪೂಜೆ. ಆದರೆ ಎಲ್ಲರಿಗೂ ಕೂಡ ಅಷ್ಟು ದೊಡ್ಡದಾಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ರಾಜರುಗಳು ಇಂಥವ್ರು ಮಾಡಬಹುದು, ಅದಕ್ಕೆ ರಾಜೋಪಚಾರ. ರಾಜರ ಅಷ್ಟೊಂದು ದ್ರವ್ಯಗಳನ್ನು ಸಂಗ್ರಹಿಸೋದಕ್ಕೆ ಸಾಧ್ಯ, ಅದೆಲ್ಲ ಇದೆ. ಅದಕ್ಕೋಸ್ಕರ ಷೋಡಶೋಪಚಾರ ಪೂಜೆ ಸಾಕು. ಅದರಲ್ಲೂ ಸಮಯ ಇಲ್ಲ ಅಂದರೆ ಪಂಚೋಪಚಾರ ಪೂಜೆ.
ಎಲ್ಲ ಸಾಧನೆಗಳನ್ನು ಮಾಡಿದ ಮೇಲೆ ಅಂತ್ಯದಲ್ಲಿ ಈ ಎಲ್ಲ ಸಾಧನೆಗಳು ಕೂಡ ಭಗವದ್ಭಕ್ತಿಯಲ್ಲಿ ಸಮಾಪನಗೊಳ್ಳದಿದ್ದರೆ ಅವೆಲ್ಲವೂ ವ್ಯರ್ಥ. ಕೊನೆಯಲ್ಲಿ ಭಗವತ್ ಶರಣಾಗತಿ. ಯೋಗ ಇರ್ಬೋದು, ಸಾಂಖ್ಯ ಇರ್ಬೋದು, ರಾಜಯೋಗ ಇರ್ಬೋದು, ಬೇಕಾದಿರ್ಬೋದು. ನೈಷ್ಕರ್ಮಮಪಿ ಅಚ್ಯುತ ಭಾವವಂಚಿತಂ ನ ಶೋಭತೆ. ನಿಷ್ಕಾಮ ಕರ್ಮವನ್ನು ಮಾಡ್ತೇನೆ ಅಂತ ಹೇಳಿದರೂ ಕೂಡ ಅಲ್ಲಿಯೂ ಕೂಡ ಅಚ್ಯುತ ಭಾವವಂಚಿತ, ಭಗವತ್ ಸಮರ್ಪಣೆ ಅನ್ನುವಂಥ ಭಾವವೇ ಇಲ್ಲದಿದ್ದರೆ ಅದೂ ಕೂಡ ವ್ಯರ್ಥವೇ. ಇನ್ನು ಭಕ್ತಿಯನ್ನೇ ತೆಗೆದುಕೊಂಡು ಬಿಟ್ಟರೆ ಸ್ವಯಂ ಫಲರೂಪವೇ. ಯಾಕೆಂದರೆ ಭಕ್ತಿ ಮಾತೆಗೆ ನಾರದರೆ ಹೇಳ್ತಾರೆ, ತ್ವಯಾ ಹೂತಸ್ತು ಭಗವಾನ್ ಯಾತಿ ನೀಚ ಗ್ರಹೇಶು ಅಪಿ. ನೀನು ಕರೆದ್ರೆ ಭಗವಂತ ನೀಚರ ಮನೆಗಳಿಗೂ ಕೂಡ ಬಂದು ಬಿಡ್ತಾನೆ. ಅಷ್ಟು ಭಕ್ತಿಯ ಪ್ರಭಾವ. ಇನ್ನು ನಾರದರ ಅಭಿಪ್ರಾಯ ಏನು? ಎಲ್ಲರದ್ದು ಹೇಳಿ ಆಯಿತು, ನೀವೇನು ಹೇಳುತ್ತಾರೆ? ಅದಕ್ಕೆ ನಾರದ ಹೇಳ್ತಾರೆ, ನಾರದಸ್ತು ತದರ್ಪಿತ ಅಖಿಲಾಚಾರ ತದ್ವಿಸ್ಮರಣೆ ಪರಮ ವ್ಯಾಕುಲತಾ ಇತಿ. ಇನ್ನು ನನ್ನ ಅಭಿಪ್ರಾಯ ಭಕ್ತಿ ಅಂದರೆ ಏನು ಅಂತಂದರೆ ತದರ್ಪಿತ ಅಖಿಲಾಚಾರ. ಎಲ್ಲ ಆಚರಣೆಗಳನ್ನು ಕೂಡ ಭಗವದರ್ಪಿತವನ್ನಾಗಿಯೇ ಮಾಡುವಂಥದ್ದು ಅಥವಾ ಭಗವಂತನಿಗೋಸ್ಕರವಾಗಿಯೇ ಮಾಡುವಂಥದ್ದು ತದರ್ಪಿತ ಅಖಿಲಾಚಾರ. ಒಂದು ವೇಳೆ ನೆನಪಾಗಲಿಲ್ಲ ಭಗವಂತಂದು ತದ್ವಿಸ್ಮರಣೆ ಪರಮ ವ್ಯಾಕುಲತ. ಒಂದು ವೇಳೆ ಭಗವಂತನ ಜ್ಞಾಪಕ ಬರದಿದ್ದರೆ, ನೆನಪಾಗದಿದ್ದರೆ, ಆವಾಗ ಮನಸ್ಸಿನಲ್ಲಿ ಅತ್ಯಂತ ಕಳವಳವಾಗಬೇಕು. ಅದು ನನ್ನ ಅಭಿಪ್ರಾಯದಲ್ಲಿ ಭಕ್ತಿ ಅಂತ ಹೇಳ್ತಾರೆ ನಾರದರು. ಇನ್ನು ನಿನ್ನಿನ ಶ್ಲೋಕ ಅನ್ನೋದು ಭಕ್ತಿ ಶ್ಲೋಕವೇ. ಅನನ್ಯಾಶ್ಚಿಂತೆಯಂತ ಮಾಂ ಅಂದರೆ ಅದೇ. ಇನ್ನು ಭಕ್ತಿಯ ನಾನಾ ಪ್ರಕಾರದ ವ್ಯಾಖ್ಯೆಗಳು ಬರ್ತವೆ. ಭಜನಂ ಭಕ್ತಿ, ಭಂಜನಂ ಭಕ್ತಿ, ಭಾಗೋ ಭಕ್ತಿ, ಮೂರು ಪ್ರಕಾರಗಳು. ಭಜನಂ ಭಕ್ತಿ, ಭಜನೆ ಎನ್ನುವಂಥದ್ದು ಭಕ್ತಿ ಅಂತ. ಉಪನಿಷತ್ತಲ್ಲಿ ಪ್ರಶ್ನೆ ಬರ್ತದೆ, ಕಿಂ ನಾಮ ಭಜನಂ? ಭಜನ ಅಂದ್ರೆ ಏನಾಗಿದ್ರೆ ಗೋಪಾಲ ಪೂರ್ವಕಾಮನೀಯ ಉಪನಿಷತ್ತು ಅಂತಂದಿದೆ. ಅಲ್ಲಿ ಹೇಳ್ತಾರೆ, ಭಜನಂ ನಾಮ ರಸಾಸ್ವಾದನಂ. ರಸಾಸ್ವಾದ ಅಂದ್ರೆ ಹೇಗೆ ಆಗಿದ್ರೆ ಅದನ್ನು ಸ್ಪಷ್ಟ ಮಾಡಬೇಕಾದ್ರೆ ಅದಕ್ಕೆ ಹೇಳ್ತಾರೆ, ಹೇಗೆ ಅಂತಂದರೆ ಆಕಳಗಳು, ಹಸುಗಳು, ಎತ್ತು ಮುಂತಾದವುಗಳೆಲ್ಲ ಎಲ್ಲ ಕಡೆಗೆ ಓಡಾಡಿ 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 ಮೇಯ್ತವೆ. ಆಮೇಲೆ ನಾವು ನೀವುಗಳೆಲ್ಲ ನೋಡಿದ್ದೇವೆ, ಕೊನೆಗೆ ಒಂದು ಕಡೆ ಕುಳಿತುಕೊಂಡು ಅರ್ಧ ನಿಮೀಲಿತ ನೇತ್ರ, ಸ್ವಲ್ಪ ಕಣ್ಣು ಮುಚ್ಚಿದೆ, ಮೆಲಕಾಡಿಸ್ತದೆ, ನುರಿಸುವಂಥದ್ದು. ಅಂಥ ಅದ್ಭುತವಾದದ್ದು ಆ ಒಳಗಿನ ಕ್ರಿಯೆ ಬೇರೆ ಯಾವ ಪ್ರಾಣಿಗೂ ಇಲ್ಲ. ಅದಕ್ಕೆ ಮಾತ್ರ ಒಳಗಿಂದನು ಹೊರಗೆ ಎಳ್ಕೊಂಡು ಅದನ್ನು ನುರಿಸಿ 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 ಜೀರ್ಣವಾಗುವಂತೆ ಮಾಡೋದು. ಇದಕ್ಕೆ
ಹೇಳ್ತಾರೆ ರಸಾಸ್ವಾದ. ಅದು ನುರಿಸ್ತಾ 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 ಅದರ ರಸ ಏನಿದೆ ಅದನ್ನು ಕುಡಿಯುವಂಥದ್ದು. ಭಜನೆ ಅಂದರೆ ರಸಾಸ್ವಾದನಂ. ಆ ಭಗವದ್ ಭಜನೆಯಲ್ಲಿ ಏನು ಭಗವಂತನ ವರ್ಣನೆಗಳು ಬಂದಿವೆಯೋ, ಅವನ ಸ್ವರೂಪದ ವರ್ಣನೆ, ಅವನ ಲೀಲೆಗಳ ವರ್ಣನೆ, ಅವನ ರೂಪ, ಧಾಮ, ಲೀಲಾ, ಮಹಾತ್ಮ್ಯ, ಈ ಎಲ್ಲ ಏನಿವೆ ಇವುಗಳ ಸ್ಮರಣೆಯನ್ನು ಮಾಡ್ತಾ 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 ಮಾಡುವಂಥ ಭಜನೆ, ಅದು ರಸಾಸ್ವಾದ, ಅದು ಭಕ್ತಿ, ಅದು ಭಜನಂ ಭಕ್ತಿ. ಭಜನಂ ಭಕ್ತಿ. ಎರಡನೇದು ಭಂಜನಂ ಭಕ್ತಿ. ಭಂಜ ಆಮರ್ದನೆ, ಮುರಿದು ಹಾಕುವಂಥದ್ದು. ಭಂಜನ್ನು ಮುರಿಯೋದು, ಒಡೆದು ಹಾಕುವಂಥದ್ದು. ಏನು ಒಡೆದು ಹಾಕುವಂಥದ್ದು? ಅಲ್ಲಿ ವಿವೇಕವನ್ನು ಮಾಡುವಂಥದ್ದು. ಏನು ವಿವೇಕ ಅಂದರೆ ಯಾವುದರಲ್ಲಿ ಭಗವಂತ ಇಲ್ಲವೋ ಅದು ನನಗೆ ಬೇಡ, ಯಾವುದರಲ್ಲಿ ಭಗವಂತ ಇದ್ದಾನೋ ಅದು ಮಾತ್ರ ನನಗೆ ಬೇಕು. ಇದನ್ನೇ ಶ್ರೀ ಹನುಮಾನ್ಜಿಯ ಮೂಲಕ ತೋರಿಸಿಕೊಟ್ಟರು. ಯುದ್ಧವೆಲ್ಲ ಮುಗಿದಿದೆ, ಅಯೋಧ್ಯೆಗೆ ಬಂದಾಗಿದೆ. 6 ತಿಂಗಳು ಎಲ್ಲರೂ ಇರ್ತಾರಲ್ಲಿ, ವಿಭೀಷಣ, ಸುಗ್ರೀವ, ಜಾಂಬವಂತ ಎಲ್ಲರೂ ಇರ್ತಾರೆ. ಆಮೇಲೆ 6 ತಿಂಗಳ ನಂತರ ಅವರನ್ನು ಬೀಳ್ಕೊಡ್ಬೇಕಲ್ಲ ಒಬ್ಬೊಬ್ಬರನ್ನಾಗಿ. ವಿಭೀಷಣನಿಗೆ, ಸುಗ್ರೀವನಿಗೆ ಅವರಿಬ್ಬರು ರಾಜರು. ಅದರಿಂದ ಅವರಿಬ್ಬರಿಗೂ ತಕ್ಕಂಥ ಸನ್ಮಾನ ಶ್ರೀ ಭರತ್ಜಿಯಿಂದ ಭಗವಂತ ಮಾಡಿಸ್ತಾನೆ. ಒಬ್ಬೊಬ್ಬರಿಗೆ ಒಂದೊಂದು ರೀತಿ. ಕೊನೆಗೆ ಹನುಮಂತನಿಗೆ ಏನು ಕೊಡೋದಿಲ್ಲ. ಸೀತಾಮಾತೆಗೆ ಕಸ್ವಿಸಿ ಆಗ್ತದೆ, ಎಲ್ಲ ಮಾಡಿದವನು ಅವನೇ, ಅವನಿಗೆ ಏನು ಕೊಡಲಿಲ್ವಲ್ಲ. ಯಾಕೆಂದರೆ ಸೀತಾಮಾತೆಯ ಪರಿಶೋಧನೆಯಿಂದ ಹಿಡಿದು ರಾಮರಾಮರ ಯುದ್ಧ ಮುಗಿಯುವವರೆಗೆ ಎಲ್ಲ ಮಾಡಿದವನು ಅವನೇ. ಅಲ್ಲಿಯೂ ಕೂಡ ಶ್ರೀ ಲಕ್ಷ್ಮಣಜಿಯ ಪ್ರಾಣವನ್ನು ಉಳಿಸುವುದಕ್ಕಾಗಿ ಸಂಜೀವಿನಿಯನ್ನು ತಂದದ್ದು. ಲಾಯ ಸಜೀವನ ಲಖನ ಜಿಯಾಯೇ. ಆಮೇಲೆ ಇವರಿಬ್ಬರು ನಾಗಪಾಶದಿಂದ ಬಂಧಿತರಾದಾಗ ಹೋಗಿ ಗರುಡನನ್ನು ಕರೆದುಕೊಂಡು ಬಂದದ್ದು ವೈಕುಂಠದಿಂದ. ಅವನು ಬರೋದಕ್ಕೆ ಒಪ್ಪೋದಿಲ್ಲ. ಮೊದಲು ನಾನು ಮಹಾವಿಷ್ಣುವಿನ ವಾಹನ, ಯಾರು ರಾಮ ಏನೋ ಗೊತ್ತಿಲ್ಲ ನನಗೆ, ನನಗದೆಲ್ಲ ಗೊತ್ತು, ಹೊತ್ಕೊಂಡು ಹೋಗ್ತಾನೆ. ಅವನನ್ನು ಎತ್ತುಕೊಂಡು ಬಂದುಬಿಡ್ತಾನೆ. ಎಲ್ಲಿಂದ? ವೈಕುಂಠದಿಂದ. ಈಗ ಮಾಡಿ ಮೊದಲು ಬೇರೆ ಕಡೆ ಯಾವ ರೀತಿ ಬರ್ತಾನೆ ಅಂದರೆ ಹೋಗ್ತಾನೆ. ಅವನಿಗೆ ಹೇಳ್ತಾನೆ, ರಾಮ ಬೇರೆ ಯಾರಲ್ಲ, ನಿನ್ನ ಪರಮಾತ್ಮನೇ. ಯಾರಿಗೆ ನೀನು ವಾಹನನೋ ಅವರೇ ಪರಮಾತ್ಮ. ಧರ್ಮ ಸ್ಥಾಪನೆಗಾಗಿ ಮಾನವ ರೂಪವನ್ನು ಧಾರಣ ಮಾಡಿದ್ದಾನೆ. ಅದಕ್ಕೆ ಅವಾಗ ಅವನು ಬರ್ತಾನೆ. ಬಂದು ಆ ಮಾಯಾ ಇದೆಲ್ಲ ಏನು ಸುತ್ತ ಹಾಕ್ಕೊಂಡಿರ್ತೇವೆಯೋ ನಾಗಗಳು, ಅವನ್ನು ತಿಂದು ಹಾಕ್ತಾನೆ, ಉಳಿಸ್ತಾನೆ. ಐರಾವಣ ಕರೆದುಕೊಂಡು ಹೋಗಿರ್ತಾನೆ ರಾಮ ಮತ್ತು ಲಕ್ಷ್ಮಣನನ್ನ ಪಾತಾಳಕ್ಕೆ. ಅಲ್ಲಿ ಹೋಗಿ ಅವರಿಬ್ಬರನ್ನು, ಆ ಐರಾವಣನನ್ನು ಕೊಂದು ಅಲ್ಲಿ ಅವರ ಜೊತೆ ಯುದ್ಧ ಮಾಡೋಣ ಯಾರು ಗೊತ್ತಾ? ಶ್ರೀ ಹನುಮಾನ್ಜಿಯ ಪುತ್ರ ಮಕರಧ್ವಜ. ಅವರ ಜೊತೆ ಯುದ್ಧ ಮಾಡಿ ಅವರನ್ನು ಸೋಲಿಸಿ ಅವರನ್ನು ಕಟ್ಟಿ ರಾಮ ಲಕ್ಷ್ಮಣ ಕರ್ಕೊಂಡು ಬರ್ತಾನೆ. ಮತ್ತೆ ಕೊನೆಗೆ
ಶ್ರೀ ಭರತ್ಜಿ ಆಗಲೇ ಇನ್ನೂವರೆಗೆ ಏನು ಸಮಾಚಾರ ಇಲ್ಲ, 14 ವರ್ಷ ಮುಗೀತಾ ಬಂತು. ಎಲ್ಲ ಕಡೆಗೂ ಕೂಡ ಹುಡುಕಿಸ್ತಾ ಇರ್ತಾನೆ, ಎಲ್ಲಿಯಾದರೂ ಬರುವಂಥ ಸಮಾಚಾರ ಇದೆಯೋ. ಎಲ್ಲರೂ ಬಂದು ಹೇಳ್ತಾರೆ ಏನೂ ಸಮಾಚಾರ ಇಲ್ಲ. ಯಾಕಂದ್ರೆ ಬರ್ತಾ ಇದ್ದ ಮೇಲಿಂದ ಹೇಗೆ ಗೊತ್ತಾಗುತ್ತೆ? ಅಗಸ್ತ್ಯರ ಆಶ್ರಮಕ್ಕೆ ಹೋಗೋದಕ್ಕಿಂತ ಮೊದಲು ಶ್ರೀ ಹನುಮಾನ್ಜಿಯನ್ನು ಕಳಿಸ್ತಾರೆ. ಹೋಗಿ ಭರತ್ಜಿಗೆ ಹೇಳಿದ ನಾನು ಬರ್ತಾ ಇದ್ದೇನೆ ಅಂತ. ಅವನು ಪ್ರಾಯೋಪವೇಶ ಮಾಡೋದಕ್ಕೆ ತಯಾರಾಗಿ ಬಿಟ್ಟಿರ್ತಾನೆ. ಆಗಲೇ ಅಗ್ನಿ ಪ್ರದಕ್ಷಿಣೆ ನಡೆದು ಬಿಟ್ಟಿರ್ತದೆ. ಇನ್ನೊಂದು ಕ್ಷಣ ಆಗಿದ್ದರೆ ಮುಗಿಸ್ಕೊಂಡ್ಬಿಟ್ಟಿದ್ದ. ಆವಾಗ ಇವನು ಹೋಗಿ ರಾಮ ಬರ್ತಿದ್ದಾನೆ ಅಂತ ಹೇಳಿ ಕರ್ಕೊಂಡು ಬರ್ತಾನೆ, ಸಮಾಧಾನ ಮಾಡ್ತಾನೆ. ರಾಮರು ಬಂದೇ ಬರ್ತಾರೆ ಮಾರನೇ ದಿವಸ. ಯಾಕಂದ್ರೆ 14 ವರ್ಷ ಆಗುವವರೆಗೆ ಅವನು ನಗರ ಪ್ರವೇಶ ಮಾಡೋ ಹಾಗಿರಲಿಲ್ಲ. ಅದಕ್ಕಾಗಿ ಹೋಗಿದ್ದು ಅಲ್ಲಿಗೆ. ಅದರ ನಂತರ ಯುದ್ಧವೆಲ್ಲ ಮುಗೀತದೆ. ಮತ್ತೆ ಈಗ ಅವನಿಗೇನು ಕೊಡಲಿಲ್ವಲ್ಲ, ಅವನಿಗೇನು ಬೇಕಾಗಿಲ್ಲ ಅಂತ ಹೇಳ್ತಾರೆ. ಪ್ರಭು ಹೇಳ್ತಾರೆ ಇಲ್ಲ ನಾನು ಕೊಡ್ತೇನೆ. ಆಯಿತು, ಮಾಣಿಕ್ಯದ ಹಾರವನ್ನು ಕೊಡ್ತಾರೆ. ಅವನು ಇಲ್ಲವೇ ಇಲ್ಲ, ಎಲ್ಲಿ ಹೋದ ಅಂತ ಗೊತ್ತಿಲ್ಲ. ಸ್ವಲ್ಪ ತಾವು ನೆನಪಾಗ್ತದೆ, ಎಲ್ಲಿದ್ದಾನೆ, ಏನು ಮಾಡಿದ ತಗೊಂಡು ಎಲ್ಲಿದ್ದಾನೆ ನೀನೇನು. ಆಮೇಲೆ ಯಾರೋ ಬಂದು ಹೇಳ್ತಾರೆ ಅರಮನೆ ಒಂದು ಮೂಲೆಯಲ್ಲೇ ಕುಳಿತಿದ್ದಾರೆ. ಏನು ಮಾಡ್ತಿದ್ದಾನೆ ಅಲ್ಲಿ? ಅವನು ನೋಡಿದರೆ ಒಂದನ್ನು ತಗೊಳ್ತಾನೆ, ಒಂದು ಮಾಣಿಕ್ಯ ತಗೊಳ್ತಾನೆ, ಅದನ್ನು ಹೊಡಿತಾನೆ, ನೋಡ್ತಾನೆ, ಚಲ್ತಾನೆ, ನೋಡ್ತಾನೆ, ಚಲ್ತಾನೆ. ಅವಳಿಗೂ ಕಸಿಬಿಸಿ ಆಗುತ್ತೆ. ತಕ್ಕಿ ಮತ್ತಿನ ಹಾರ ತವ್ರ ಮನೆಯವರು ಕೊಟ್ಟದ್ದು ಬೇರೆ, ತವ್ರ ಮನೆಯವರು ಕೊಟ್ಟದ್ದು ಅಂದರೆ ತುಂಬ ಕಿಮ್ಮತ್ತಿನ ನಮಗೆ ಗೊತ್ತಿಲ್ಲ, ಇರಬಹುದು. ಅಥವಾ ಅದ್ರ ಮೇಲೆ ಮೋಹ ಇರ್ತದೆ, ಎಂತಾದರೂ ಇಲ್ಲಿ ಮೋಹ ಇರ್ತದೆ ಅಂತ ಹೇಳ್ತಾರೆ. ಎಲ್ರಿಗೂ ಇದೆ ಅದು ಭಗವತಿ ಸತಿ ಅಂತ ಹೇಳಿದ್ರೆ ಎಲ್ರಿಗೂ ಇದೆ, ಪ್ರಶ್ನೆನೇ ಇಲ್ಲ. ಅದನ್ನು ಯಾವ ಮಾತಾಡ್ಲಿಕ್ಕೆ ಬರೋಂಗಿಲ್ಲ. ಅದು ಗೊತ್ತಿದೆ. ಇನ್ನು ತವ್ರ ಮನೆಯವ್ರಿಗೆ ಏನು ಅನುಭವ ಅದನ್ನು ಹೇಳ್ತಾರೆ. ನೀವೆಲ್ಲ ಹೇಳಿ ನಮಗೇನು ಗೊತ್ತಿಲ್ಲ, ನೀವುಗಳೇ ಬಂದು ಹೇಳೋದು. ಅದರಿಂದ ನನಗೆ ಗೊತ್ತಾಗಿದೆ ಅಷ್ಟೇ. ಏನು ಮಾಡ್ತಿದ್ದಾನವನು ನೀನೇ ಕೇಳು. ಸೀದಾ ಮಾತಿ ಕೇಳ್ತಾರೆ, ಏನು ಮಾಡ್ತಿದ್ದೀಯಾ, ಯಾಕೆ ಹೊಡಿತಿದ್ದೀರನ್ನು? ಏನಿಲ್ಲ, ನಾನು ನೋಡ್ತಿದ್ದೇನೆ ಹೊರದು ನನ್ನ ರಾಮ ಸೀತೆಯರು ಎಲ್ಲಿದ್ದಾರೆ ಅಂತ ನೋಡ್ತಿದ್ದೇನೆ. ಇಲ್ಲ, ಬಿಸಾಕಿದ್ದೇನೆ. ಎಲ್ಲಿ ನನ್ನ ರಾಮ ಸೀತೆಯರಿಲ್ಲವೋ ಅದು ನನಗೆ ಬೇಕಾಗಿಲ್ಲ. ಹಾಗಾದರೆ ನಿನ್ನ ಒಳಗೂ ರಾಮ ಸೀತೆಯರಿದ್ದಾರೋ ಇದ್ದಾರೆ, ಆವಾಗ ಅವನು ಎದೆ ಬಗೆದು ತೋರಿಸಿದ ಅಂತ ಹೇಳ್ತಾರೆ. ಇದು ಭಂಜನಂ ಭಕ್ತಿ. ಇದಕ್ಕೆ ಅಂದರೆ ಭಂಜನಂ ಭಕ್ತಿ ಅಂದರೆ ಎಲ್ಲದರಲ್ಲೂ ವಿಶ್ಲೇಷಣೆ ಮಾಡುವಂಥದ್ದು. ಯಾವುದರಲ್ಲಿ ಪರಮಾತ್ಮ ಇದ್ದಾನೆ, ಯಾವುದರಲ್ಲಿ ಇಲ್ಲ. ಇದ್ರೆ ನನಗೆ ಬೇಕು, ಇಲ್ಲ ಅದು ತ್ಯಾಜ್ಯ. ಇನ್ನು ಭಾಗೋ ಭಕ್ತಿ, ಭಾಗ ಮಾಡಬೇಕಂತೆ. ಏನು ಭಾಗವನ್ನು ಮಾಡುವಂಥದ್ದು? ಯಾವುದೆಲ್ಲ ಪ್ರಕೃತಿಯದು ಭಾಗ ಅಂದರೆ ನಿಮಗೆಲ್ಲ ಗೊತ್ತಿದೆ ಅಲ್ಲ, ಪಾಲು ಮಾಡೋದು. ಈಗ ಈ ಪಾಲು ಮಾಡೋದು ಯಾವ ರೀತಿ ಅಂತಂದರೆ, ಎಲ್ಲವೂ ಪ್ರಕೃತಿಯದು ಅಂತಂದು ಗೊತ್ತಿದ್ದೇ ಇದೆ, ಅದಂತೂ ನನ್ನದಲ್ಲ. ಆದರೆ ಶರೀರ ಅನ್ನುವಂಥದ್ದು ಇದೆಯಲ್ಲ, ಅದು ಕೂಡ ಪ್ರಕೃತಿಯದೇ. ಎಷ್ಟು ಘಟಕಗಳಿದ್ದಾಗಿದೆ ಈ ಶರೀರ? ಪಂಚಮಹಾಭೂತಗಳ ಶರೀರ ಅಂತ ಕೇಳಿದ್ದೀರಾ? ಇನ್ನು ಒಳಗೊಂದು ಸೂಕ್ಷ್ಮ ಶರೀರ ಇದೆ, ಅದು 17 ಘಟಕಗಳಿಂದ ತಯಾರಾಗಿದೆ. ಅದರಲ್ಲಿ ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಪಂಚ ಪ್ರಾಣಗಳು. ಎಷ್ಟಾಯಿತು? 15. ಮನಸ್ಸು ಮತ್ತು ಬುದ್ಧಿ, ಇವು 17. ಈ 17 ಘಟಕಗಳು ಕೂಡಿ ಸೂಕ್ಷ್ಮ ಶರೀರ ಆಗಿತ್ತು. ಇವೆಲ್ಲವುಗಳನ್ನು ಅವುಗಳಿಗೆ ಕೊಟ್ಬಿಡುವಂತಾರೆ. ಪಂಚ ಜ್ಞಾನೇಂದ್ರಿಯಗಳು ಮಾಯೆಯ
ಪ್ರಕೃತಿಯ ಸತ್ವಗುಣದಿಂದ ಉಂಟಾಗಿವೆ. ಕರ್ಮೇಂದ್ರಿಯಗಳು ಪ್ರಕೃತಿಯ ರಜೋಗುಣದಿಂದ ಉಂಟಾಗಿವೆ. ಪಂಚಪ್ರಾಣಗಳು ರಜೋಗುಣದಿಂದ ಉಂಟಾಗಿರುವಂತಹದ್ದು. ಮನಸ್ಸು ಅಥವಾ ಅಂತಃಕರಣ ಅನ್ನುವಂಥದ್ದು ಪಂಚಮಹಾಭೂತಗಳ ಸಾತ್ವಿಕ ಅಂಶದಿಂದ ಆಗಿರುವಂಥದ್ದು. ಈ ರೀತಿಯವೆಲ್ಲವನ್ನು ಬೇರೆ ಬೇರೆ ಎಲ್ಲವನ್ನು ಆಯಾ ಭಾಗಕ್ಕೆ ಕೊಟ್ಟಾದ ಮೇಲೆ ಉಳಿಯೋದು ಯಾರು? ನಾನು ಜೀವ. ನಾನು ಯಾರ ಅಂಶ ಆಗಿದ್ರೆ ನಾನು ಯಾರ ಅಂಶ? ಜೀವ. ಈಗ ತಾನೇ ಪಾಲನೆ ಮಾಡಿದ್ರಲ್ಲ, ಯಾರ ಅಂಶ? ಜೀವ ಯಾರ ಅಂಶ? ಮಮೈವಾಂಶೋ ಜೀವಲೋಕೆ. ಭಗವಂತ ಹೇಳ್ತಾನೆ ಜೀವ ನನ್ನ ಅಂಶ. ಅಥವಾ ಬಿಂಬ ಪ್ರತಿಬಿಂಬವಾದ ತಗೊಂಡ್ರೆ ನಾವು ಪ್ರತಿಬಿಂಬಗಳು, ಭಗವಂತ ಮಾತ್ರ ಬಿಂಬ. ಸೊ ಹಾಗಾದ್ರೆ ನಾನು ಯಾರ ಪಾಲಿನವನು? ಪರಮಾತ್ಮನ ಪಾಲಿನವನು. ಇದಕ್ಕೆ ಹೇಳ್ತಾರೆ ಭಾಗೋ ಭಕ್ತಿ. ಇದೆಲ್ಲವನ್ನು ವಿಶ್ಲೇಷಣೆ ಮಾಡುವಂಥದ್ದು, ಇದನ್ನು ನೆನಪಿಟ್ಟುಕೊಂಡಿರುವಂಥದ್ದೇನಿದೆ. ಯಾವಾಗಲೂ ಅದರ ಬಗ್ಗೆ ಆ ರೀತಿ ಚಿಂತನೆ ಮಾಡುವಂಥವ್ರಿಗೆ ಹೇಳಿದರು ನಿತ್ಯಯುಕ್ತರು. ನಿತ್ಯಯುಕ್ತರು ಅಂತ ಹೇಳಿದ್ರಲ್ಲೋ, ತೇಷಾಂ ನಿತ್ಯಾಭಿಯುಕ್ತಾನ ಯೋಗಕ್ಷೇಮಂ ವಹಾಮ್ಯಹಂ. ಅಂಥ ಭಕ್ತಿಯನ್ನು ಮಾಡಬೇಕು ಭಗವಂತ ಹೇಳ್ತಿದ್ದಾನೆ. ಮೇಲೆ ನಾನೇನು ಹೇಳಿದೆ ಮೂರನ್ನ, ನಿನ್ನ ಉದ್ಧಾರವನ್ನು ನೀನೇ ಮಾಡಿಕೊಳ್ಳಬೇಕು, ಅದಕ್ಕಾಗಿ ಪ್ರಯತ್ನ ನೀನೇ ಮಾಡಬೇಕು. ನಿನ್ನ ಜೊತೆಗೆ ಮನಸ್ಸು ಅನ್ನುವಂಥ ಒಂದು ಉಪಕರಣ ಇದೆ. ಆ ಮನಸ್ಸು ಅನ್ನುವಂಥ ಉಪಕರಣವೇ ಸಾಧನವೇ ನಿನಗೆ ಮಿತ್ರನೂ ಹೌದು, ನಿನಗೆ ಶತ್ರುವೂ ಹೌದು. ಅದನ್ನು ನೀನು ಮಾಡಿಕೊ. ಆ ಮನಸ್ಸಿನಿಂದ ಭೌತಿಕ ಜಗತ್ತಿರಬಹುದು, ಪಾರಮಾರ್ಥಿಕ ಜಗತ್ತಿರಬಹುದು. ಇದರಿಂದ ಏನೆಲ್ಲವನ್ನು ಸಾಧಿಸುವುದಕ್ಕಾಗಿ ಕರ್ಮ ಅನ್ನುವಂಥ ಒಂದು ಸಾಧನವನ್ನು ಕೊಟ್ಟಿದ್ದೇನೆ. ಕರ್ಮಣ್ಯೇವಾಧಿಕಾರಷ್ಟೇ. ಕರ್ಮ ಮಾಡುವುದರಲ್ಲಿ ಸ್ವತಂತ್ರತೆಯನ್ನು ಕೊಟ್ಟಿದ್ದೇನೆ ಅಂದರೆ ನಿನಗೆ ಬುದ್ಧಿಯನ್ನು ಕೊಟ್ಟಿದ್ದೇನೆ, ವಿವೇಚನೆಯನ್ನು ಕೊಟ್ಟಿದ್ದೇನೆ. ವಿವೇಚನಾ ಶಕ್ತಿ ಇದೆ ನಿನಗೆ. ಸರಿಯೋ ತಪ್ಪೋ, ಮಾಡಿದ ಸರಿಯೋ ಮಾಡದಿದ್ದ ಸರಿಯೋ, ಈ ರೀತಿ ವಿವೇಚನಾ ಶಕ್ತಿಯನ್ನು ನಿನಗೆ ಕೊಟ್ಟಿದ್ದೇನೆ. ಅದನ್ನು ಮಾಡು. ಆಲಸ್ಯಕ್ಕೆ ಎಡೆಕೊಡಬೇಡ. ಅದೇ ರೀತಿ ಕರ್ಮವನ್ನು ಮಾಡಿದ ಮೇಲೂ ಕೂಡ ಕರ್ಮದ ಫಲ ನಿನ್ನನ್ನು ಮತ್ತೆ ಪುನಃ ಈ ಭವಕ್ಕೆ ನೂಕದಿರಲಿ. ಭೂಭವತಿ ಆಗುವುದು. ಭವತಿ ಅಂದ್ರೇನು? ಭವಸಾಗರ ಅಂದ್ರೇನು? ಆಗುವುದು. ಆಗುವುದು ಅಂದ್ರೇನು? ಯಾವಾಗಲೂ ನಾವು ಲೆಕ್ಕ ಹಾಕ್ತಿರ್ತೇವಲ್ಲ, ಇಷ್ಟಾದರೆ, ಹೀಗಾದರೆ, ಇದಿಷ್ಟಾದರೆ ಸರಿ, ಇದೊಂದಾದರೂ ಸರಿ, ಇದೊಂದು ಮುಗಿದು ಸರಿ, ಇದೇ ರೀತಿ ಯೋಚನೆ ಮಾಡ್ತಿರ್ತೇವಲ್ಲ, ಅದಕ್ಕೆ ಭವ ಅಂತ ಹೆಸರು. ಬೇರೆ ಏನೂ ಅಲ್ಲ. ಎಲ್ಲ ಆಗಿದೆ. ಇದೊಂದು ಆಗಿಬಿಟ್ರೆ ಅದು ಮುಗಿಯೋದಿಗೆ ಇನ್ನೊಂದು ಬಂದಿರ್ತದೆ. ಇದು ಒಂದಾಗಿಬಿಟ್ರೆ, ಇದು ಒಂದಾಗಿಬಿಟ್ರೆ, ಹೀಗಾಗಿ ವಾಸನೆಗಳಿಗೆ ಹಂತವೇ ಇಲ್ಲ. ನರಸಿಂಹ ಹೋಗುವಂತ ಹೇಳಿದ, ಬಾ ನನ್ನ ಜೊತೆಗೆ ಹೋಗೋಣ ವೈಕುಂಠಕ್ಕೆ. ಕೊನೆಗೆ ಮೊದಲು ಅವನ ರಾಜನನ್ನು ಮಾಡಿದ್ನಲ್ಲ, ಪ್ರಹ್ಲಾದ ರಾಜ 36,000 ವರ್ಷ ರಾಜ್ಯಭಾರ ಮಾಡಿದ.
ಆಮೇಲೆ ಭಗವಂತ ಹೇಳಿದೆ ನಡಿ ಹೋಗೋಣ. ಅವನು ಹೇಳ್ತಾನೆ ನಾನೊಬ್ಬನೇ, ಎಲ್ಲರೂ ತಗೊಂಡು ಹೋಗ್ಬೇಕು, ಯಾರು ಬರೋದಿಲ್ಲ ಅವನು, ನಾನೇನು ಮಾಡಿದೆ, ಅದ್ಯಾಕೆ ಬರೋದಿಲ್ಲ, ನಾನು ಕೇಳ್ತೇನೆ. ಆಯಿತು, ನೀನು ಕೇಳು, ನಿನ್ನ ಜೊತೆ ಯಾರ್ಯಾರು ಬರ್ತಾರೋ ಎಲ್ಲರನ್ನು ಕರ್ಕೊಂಡು ಹೋಗೋಣ. ಪ್ರಹ್ಲಾದ ಎಲ್ಲರ ಹತ್ರ ಹೋಗ್ತಾನೆ ಏನು ಮಾಡಿ ಅವ್ರು ಹೇಳ್ತ ಮತ್ತೊಂದು ಹೇಳ್ತಾರೆ, ಏನೋ ಒಂದು ಹೇಳ್ತಾರೆ, ಏನೋ ಒಂದು ಹೇಳ್ತಾರೆ. ನನ್ನ ಹತ್ರನೂ ಬಂದಿತ್ತು. ನಾವು ಹೇಳಿದ್ದೆವು, ಮತ್ತು ಗೀತಾ ಪ್ರಚಾರ ಮುಗಿಸ್ಬೇಕಲ್ಲ, ಅಲ್ಲಿ ತನಕ ಬರೋದು ಹೆಂಗೆ? ಮಿಷನ್ ಅಮೃತ ಉತ್ಸವ ಯಾತ್ರಾ ನಡೆದಿದೆ. ಅದು ಇನ್ನು ಎಲ್ಲೆಲ್ಲಿ ಹೋಗಿ ಪಂಚಾಮೃತ ಸತ್ಸಂಗ ಮಾಡಬೇಕು ಗೊತ್ತಿಲ್ಲ. ಅದಕ್ಕೆ 75 ವರ್ಷ ಮುಗೀಲಿ, ಆಮೇಲೆ ನೋಡೋಣ. ಅದು ಕೂಡ ಆಮೇಲೆ ಬರ್ತೀನಿ ಅಂತಲ್ಲ, ಆಮೇಲೆ ನೋಡೋಣ. ಕೊನೆಗೆ ಗೊತ್ತಾಗೋಯ್ತು ಯಾರಿಗೆ? ಪ್ರಹ್ಲಾದರಿಗೆ ಯಾರೂ ಬರೋದಿಲ್ಲ. ನಾನು ಹೇಳಿದೆ ಯಾರು ಬರೋದಿಲ್ಲ, ನಡೆ ಹೋಗೋಣ. ಅವನೊಬ್ಬರೇ ಹೋಗ್ತಾರೆ. ಇದು ಜೀವದ ಕತೆ. ಇದಕ್ಕೆ ಹೇಳ್ತಾರೆ ಭಾವ. ಅದರಿಂದ ಅದನ್ನು ದಾಟೋದಕ್ಕಾಗೋದಿಲ್ಲ ಅಂತ ಹೇಳೋದು. ಅದಕ್ಕೆ ಸಾಗರ ಅಂತ ಹೇಳಿತು, ಅರಣವ ಅಂತ ಹೇಳಿತು, ಸಮುದ್ರ ಅಂತ ಹೇಳಿತು, ಭವ ಸಮುದ್ರ ಭವಸಾಗರ ಅಂತ ಹೇಳಿತ್ತು, ಭವಾರಣವ ಅಂತ ಹೇಳಿತ್ತು. ಮತ್ತೆ ಶರೀರವನ್ನು ತೆಗೆದುಕೊಳ್ಳುವಂಥ ರೀತಿಯಲ್ಲಿ ಕರ್ಮವನ್ನು ಮಾಡಬೇಡ, ಅಂದರೆ ಅಹಂಕಾರ ಪೂರಿತವಾಗಿ ಕರ್ಮವನ್ನು ಮಾಡಬೇಡ. ನಾನು ಮಾಡುವವನು, ಇನ್ನು ಮಾಡಿದ ಮೇಲೆ ನಾನೇ ಭೋಗಿಸಬೇಕು, ನಾನು ಭೋಗಿಸುವವನು. ಅದಕ್ಕಾಗಿ ಆ ರೀತಿ ಪ್ರಯತ್ನವನ್ನು ಮಾಡಬೇಡ, ಆಲಸ್ಯಕ್ಕೆ ಕೊಡಬೇಡ. ಹಾಗೆ ಮಾಡಬೇಕೀಗ? ಅದಕ್ಕೆ ಭಗವಂತ ಏನು ಹೇಳ್ದ? ತತ್ಪುರುಷ ಮದರ್ಪಣಂ. ಏನೆಲ್ಲವನ್ನು ಮಾಡ್ತೀವಿ ಅವೆಲ್ಲವನ್ನು ಮಾಡು. ಸ್ವಧರ್ಮೇ ನಿಧನಂಶಯ. ಸ್ವಧರ್ಮ ಅನ್ನುವಂಥದ್ದು ಯಾವುದರಿಂದ ನಿರ್ಮಾಣವಾಗಿದೆ? ನಾವೇ ಏನು ಕರ್ಮಗಳನ್ನು ಮಾಡಿದ್ದೇವೆ, ಸತ್ವ ರಜಸ್ಸು ತಮೋ ಗುಣಗಳಿಂದ ಪ್ರೇರಿತರಾಗಿ ಅಥವಾ ಅವುಗಳಿಗೆ ಕಟ್ಟು ಬಿದ್ದು ಏನೆಲ್ಲ ಕರ್ಮಗಳನ್ನು ಮಾಡಿದ್ದೇವೆಯೋ ಪ್ರತಿಯೊಂದನ್ನು ಮಾಡಿದಾಗಲೂ ಒಂದು ಸಂಸ್ಕಾರ ನಮ್ಮ ಚಿತ್ತದ ಮೇಲೆ ಮೂಡುತ್ತದೆ. ಅದೇ ಕ್ರಮೇಣವಾಗಿ ವಾಸನಾರೂಪವಾಗುವಂಥದ್ದು, ದೃಢವಾಗುವಂಥದ್ದು. ಮೇಲಿಂದ ಮೇಲೆ ಅದೇ ಆಗಿ ಕೊನೆಗೆ ಅದೇ ಒಂದು ವಾಸನಾಮಯ ಶರೀರ ತಯಾರಾಗ್ತದೆ. ಆ ವಾಸನೆಗಳನ್ನೇ ಕ್ಷೀಣ ಮಾಡಿಕೊಳ್ಳುವುದಕ್ಕಾಗಿ ಕರ್ಮ ಮಾಡುತ್ತಾರೆ. ಚಿತ್ತಸ್ಯ ಶುದ್ಧಯೇ ಕರ್ಮ. ಕರ್ಮಗಳು ಯಾಕಾಗಿ ಅಂದರೆ ಚಿತ್ತಸ್ಯ ಶುದ್ಧಯೇ, ಚಿತ್ತ ಶುದ್ಧಿಗಾಗಿ ಕರ್ಮ, ಅಂದರೆ ಅಂತಃಕರಣದ ಶುದ್ಧಿಗಾಗಿ ಕರ್ಮ. ಆದರೆ ನಮ್ಮ ಅಜ್ಞಾನದಿಂದ ನಾವೇನು ಮಾಡ್ತೇವೆ ಅಂದರೆ ಹೊಸ 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 ವಾಸನೆಗಳನ್ನು ಅರ್ಜನೆ ಮಾಡಿಕೊಳ್ತೇವೆ. ಹೀಗಾಗಿ ಇದು ತಪ್ಪೋದಿಲ್ಲ. ಪುನರಪಿ ಜನನಂ ಪುನರಪಿ ಮರಣಂ, ಇದು ತಪ್ಪೋದಿಲ್ಲ. ಅದು ತಪ್ಪಬೇಕಾದ್ರೆ ಉಪಾಯ ಏನು ಹೇಳಿದ ಭಗವಂತ? ಮದರ್ಪಣ. ಏನೆಲ್ಲವನ್ನು ಮಾಡ್ತೀಯೋ ನನಗೆ ಅರ್ಪಣೆ ಮಾಡ್ತಾ ಮಾಡು. ಅರ್ಪಣೆಯನ್ನು ಮಾಡ್ತಾ ಮಾಡ್ತಾ ಮಾಡು. ಅಥವಾ ಕೊನೆಗೆ ನನಗೆ ಅರ್ಪಣೆ ಅಂತ ಯಾವುದಾದ್ರೂ ಅದೇ. ಜನ್ಮಲಾಭ ಪರಪುಂಸಾಂ ಅಂತೆ ನಾರಾಯಣ ಸ್ಮೃತಿ ಅಂತ ಹೇಳಿದರು. ಏತಾವಾನ್ ಯೋಗ ಸಾಂಖ್ಯಾಭ್ಯಾಂ ಸ್ವಧರ್ಮ ಪರಿನಿಷ್ಠಯ ಜನ್ಮಲಾಭ ಪರಪುಂಸಾಂ ಅಂತೆ ನಾರಾಯಣ ಸ್ಮೃತಿ. ಭಗವಾನ್ ಶುಕದೇವಿ ಹೇಳ್ತಾರೆ ಪರೀಕ್ಷಿತನಿಗೆ. ಪುಂಸ ಅಂದರೆ ಪುರುಷನ. ಪುರುಷನ ಅಂದರೆ ಪುರುಷ ಶರೀರ ಅಲ್ಲ. ಪುರೀಶೇತೆ ಇತಿ ಪುರುಷ. ಈ ಶರೀರಕ್ಕೆ ಪುರ ಅಂತಾರೆ.
ಪುರೀಶೇತೆ, ಇಲ್ಲಿ ಯಾರು ಮಲಗಿದ್ದಾನೋ ಅಥವಾ ಇಲ್ಲಿ ಯಾರು ವಾಸವಾಗಿದ್ದಾನೋ, ಪುರಿ ಶಯನ ಅಂತ. ಈ ಶಯನದಲ್ಲಿ ಇಲ್ಲಿ ಯಾರು ವಾಸವಾಗಿದ್ದಾನೋ ಮಲಗಿದ್ದಾನೋ ಅವನಿಗೆ ಪುರುಷ ಅಂತ ಹೆಸರು. ಮೇಲಿನ ಶರೀರ ಸ್ತ್ರೀಯದಿರ್ಬೋದು, ಪುರುಷನದಿರ್ಬೋದು. ಆ ಪುರುಷನ ಜನ್ಮ ಲಾಭ ಯಾವುದು? ಪುರುಷನಾಗಿ ತೆಗೆದುಕೊಂಡ ಮೇಲೆ ಅಂದರೆ ಮಾನವನಾಗಿ ಜನಿಸಿದ ಮೇಲೆ. ಮಾನವನಾಗಿ ಜನಿಸಿದ ಮೇಲೆ ಪರಮ ಲಾಭ ಯಾವುದು? ಮಾನವನಾಗಿ ಜನಿಸಿದ್ದಕ್ಕೆ ಅದನ್ನು ಭಗವಾನ್ ಸುಖದೇವಿ ಹೇಳ್ತಿದ್ದಾರೆ. ಏತಾವಾನ್ ಯೋಗ ಸಾಂಖ್ಯಾಭ್ಯಾಮ್ ಸ್ವಧರ್ಮ ಪರಿನಿಷ್ಠಯ. ಅಂದರೆ ನೀವು ಯೋಗವನ್ನು ಮಾಡ್ತೇವೆ, ಸಾಂಖ್ಯ ಅಂದರೆ ತತ್ವ ವಿಚಾರ. ಈ ಜಗತ್ತು ಹೇಗೆ ಹುಟ್ಟಿತು, ಯಾಕಾಗಿ ಜಗತ್ತು ಬಂತು, ನಿರ್ಮಾತೃ ಯಾರು, ಯಾಕಾಗಿ ನಿರ್ಮಾಣವನ್ನು ಮಾಡಿದ, ಉದ್ದೇಶ ಏನು, ಇಷ್ಟೆಲ್ಲ ಜೀವರಾಶಿಗಳು ಇರುವಾಗ ನನ್ನದೇ ಒಂದು ಶರೀರ ಬೇರೆ ಯಾಕಾಗಿದೆ? 10 ಸೃಷ್ಟಿಗಳ ವರ್ಣನೆ ಬರುತ್ತೆ ಶ್ರೀಮದ್ ಭಾಗವತ್ ಮಹಾಪುರಾಣದಲ್ಲಿ. ಅದರಲ್ಲಿ 9ನೇ ಸೃಷ್ಟಿ ಮನುಷ್ಯ. ಈ ಮನುಷ್ಯನ ಸ್ವಭಾವವನ್ನು ಹೇಳ್ತಾರೆ. ಏನು ಅಂದರೆ ಅಲ್ಪ ದುಃಖವನ್ನು ಸುಖ ಅಂತ ತಿಳಿಯುವವನು. ಅಲ್ಪ ದುಃಖವನ್ನು ಸುಖ ಅಂತ ತಿಳಿಯುವವನು ಅಂದರೆ ಏನರ್ಥ? ಏನೋ ಆಗಿರ್ತದೆ. ಹೇಗಿದೆ? ಇವತ್ತು ಸ್ವಲ್ಪ ವಾಸಿ ಹೇಳ್ತಿರಲಿಲ್ಲ ನೀವು, ಗಾಯ ಆಗಿದ್ದು ಹೌದು, ನೋವದೆ, ಆದರೆ ಅಷ್ಟಿಲ್ಲ. ಇದು ಅಲ್ಪ ದುಃಖ, ಅದನ್ನು ಸುಖ ಅಂತ ತಿಳ್ಕೊಳ್ಳುವಂಥದ್ದು. ನಿನ್ನೆಗಿಂತ ಇವತ್ತು ಸ್ವಲ್ಪ ಕಡಿಮೆ ನೋವು, ಅದಕ್ಕೆ ಅಲ್ಪ ದುಃಖವನ್ನು ಸುಖ ಅಂತ ತಿಳಿಯುವಂಥವನು ಅಂತ ಬರ್ತದೆ. ಹಾಗಾದರೆ ಇಷ್ಟೆಲ್ಲ ಜೀವರಾಶಿಗಳು ಇರುವಾಗ ನನ್ನದೊಂದೇ ಶರೀರ ಬೇರೆ ಯಾಕಾಗಿದೆ ಇವೆಲ್ಲವಕ್ಕಿಂತ? ಈ ರೀತಿ ಯೋಚನೆ ಮಾಡುವಂಥ, ವಿವೇಚನೆ ಮಾಡುವಂಥ. ಬೇರೆಯಾದ ಶರೀರ ನನಗೆ ಬಂದಿದೆ ಅಂದ ಮೇಲೆ ಅದಕ್ಕೆ ಏನಾದರೂ ಒಂದು ಉದ್ದೇಶ ಇರಬೇಕಲ್ಲ. ಏನದು ಉದ್ದೇಶ? ಈ ರೀತಿ ಯಾರು ವಿಚಾರ ಮಾಡ್ತಾರೋ ಅದಕ್ಕೆ ತತ್ವ ವಿಚಾರ ಅಂತ ಹೆಸರು. ಸ್ವಧರ್ಮ ಪರಿನಿಷ್ಠಯ. ಇನ್ನು ಎಲ್ಲೆಲ್ಲಿ ಯಾವ ಆಶ್ರಮದಲ್ಲಿದ್ದೇನೋ, ಯಾವ ವರ್ಣದಲ್ಲಿದ್ದೇನೋ, ಯಾವ ಸ್ಥಿತಿಯಲ್ಲಿದ್ದೇನೋ ಅಲ್ಲಿ ನನಗೆ ಶಾಸ್ತ್ರಗಳು ಯಾವೆಲ್ಲ ಕರ್ಮಗಳನ್ನು ವಿಧಿಸಿವೆಯೋ ಅವುಗಳ ಆಚರಣೆ ಅನುಷ್ಠಿತ ಅಂತ ಹೇಳಿದರು. ಚೆನ್ನಾಗಿ ಆಚರಣೆ ಮಾಡೋದು. ಇವುಗಳ ಲಾಭ ಯಾವುದು ಅಂತಂದರೆ, ಅಥವಾ ಇವುಗಳ ಸಮಾಪನೆ ಯಾವುದರಲ್ಲಿ ಆಗಬೇಕು ಅಂದರೆ ಅಂತೆ ನಾರಾಯಣ ಸ್ಮೃತಿ. ಇವೆಲ್ಲವುಗಳನ್ನು ಮಾಡಿ ಆದ ಮೇಲೆ ಯಾರು ಇದನ್ನು ಮಾಡಿಸಿದನೋ, ಯಾರ ಪ್ರೇರಣೆಯಿಂದ ವಿಚಾರ ಬಂತು, ಯಾರ ಕೃಪೆಯಿಂದ ಅದು ಪೂರ್ತಿ ಆಯಿತು. ಯಾಕಂದ್ರೆ ಬರೀ ಪ್ರೇರಣೆ ಬಂದರೆ ನಡೆಯೋದಿಲ್ಲ, ಅದು ಆ್ಯಕ್ಚುಲಿ ಮಾಡಬೇಕು, ಅವನ ಕೃಪೆ ಬೇಕು. ಆ ನಾರಾಯಣ ಸ್ಮರಣೆ ಬಂದದ್ದಾದರೆ ಅದು ಜನ್ಮಲಾಭ ಪರಪುಂಸ, ಅದು ಜನ್ಮವಾಣಿತಿಗೆ ಸಾರ್ಥಕ. ಒಂದು ವೇಳೆ ಬರಲಿಲ್ಲ ಅಂದರೆ ಅದನ್ನು ಹೇಳ್ತಾರೆ ಶ್ರಮ ಏವ ಹಿ ಕೇವಲ. ಭಗವಂತನ ಚರಣಾರವಿಂದಗಳಲ್ಲಿ ಭಕ್ತಿ ಉತ್ಪನ್ನವಾಗದಿದ್ದರೆ ಇವೆಲ್ಲವನ್ನು ಏನು ಮಾಡಿದ್ದೇವೋ ಚೆನ್ನಾಗಿ ಮಾಡಿರ್ಬೋದು, ಮನಮುಟ್ಟಿ ಮಾಡಿರ್ಬೋದು, ಆದರೆ ಅವನ ಸ್ಮರಣೆ ಬರಲಿಲ್ಲ ಅಂದರೆ
ಶ್ರಮ ಏವ ಹಿ ಕೇವಲ. ಮುಖದ ಮಾಲದಲ್ಲಂತೂ ಹೇಳಿಬಿಡ್ತಾನೆ, ಸರ್ವೇ ಹುತಂ ಭಸ್ಮನಿ. ಹೋಮಕುಂಡದಲ್ಲಿ ಅಗ್ನಿ ಇದ್ದರೆ ಯಾರ ಹೆಸರಲ್ಲಿ ಅರ್ಪಣೆ ಮಾಡ್ತೇವೋ ಅವರಿಗೆ ತಲುಪ್ತದೆ. ಅಗ್ನಿಯೇ ಇಲ್ಲ, ಭಸ್ಮದಲ್ಲಿ ಹೋಮ ಮಾಡಿದ್ರೆ ಏನಾಗಬೇಕು ಅದಕ್ಕೆ? ಆ ರೀತಿ ಆಗುತ್ತದೆ ಅಂತ ಹೇಳಿತು. ಅಂದರೆ ಕೊನೆಯಲ್ಲಿ ಪರಮಾತ್ಮ ಶರಣಾಗತಿ ಏನಿದೆ ಅದು ಬಂದರೆ ಸಾರ್ಥಕ. ಅದಕ್ಕಾಗಿ ಭಗವಂತ ಹೇಳ್ತಿದ್ದಾನೆ, ಇದನ್ನು ಭಾಗವತ ಧರ್ಮ ಅಂತ ಹೇಳಿದರು. ಭಾಗವತ ಧರ್ಮ ಅಂದ್ರೆ ಏನು? ಈಗ ಶ್ಲೋಕ ನಾನು ಶುರು ಮಾಡ್ತೇನೆ, ನೀವು ಮುಗಿಸ್ಬಿಡ್ತೀರಿ. ಶ್ಲೋಕ ನಾನು ಶುರು ಮಾಡ್ತೇನೆ, ನೀವು ಮುಗಿಸ್ತೀರಿ. ನೋಡೋಣ. ನಿಮಗೆಲ್ಲರಿಗೂ ಬರ್ತದೆ ಶ್ಲೋಕ, ಅದಕ್ಕೆ ನಾನು ಶುರು ಮಾಡ್ತೇನೆ, ನೀವು ಮುಗಿಸ್ಬಿಡ್ತೀರಿ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಭಾಗವತದಲ್ಲಿ ಸ್ವಲ್ಪ ಬದಲು ಬಂದಿದೆ ಅಷ್ಟೇ. ಅಲ್ಲಿ ಏನು ಹೇಳ್ತಾರೆ ಅಂದರೆ, ಈಗ ನಾವು ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾವ ಅಂತ ಹೇಳಿದ್ವಿ. ಅಲ್ಲಿ ಅನುಸೃತ ಸ್ವಭಾವ ಅಂತ ಬಂದಿದೆ. ಅನುಸೃತ ಸ್ವಭಾವ ಅಂತಂದ್ರೇನು? ಈಗ ನಾನು ಹೇಳಿದ್ದಾನೆ, ಸ್ವಭಾವ ನಿರ್ಮಾಣ ಆಗಿದ್ದು ಹೇಗೆ? ನಾವು ಏನು ಕರ್ಮಗಳನ್ನು ಮಾಡಿದ್ದೇವೋ ಅದರಿಂದ ಸ್ವಭಾವ ನಿರ್ಮಾಣ ಆಗಿದೆ. ಆ ಸ್ವಭಾವಕ್ಕೆ ಅನುಸರಿಸಿ ಏನು ಕರ್ಮಗಳನ್ನು ಮಾಡ್ತೇವೆ, ಅನುಸೃತ ಸ್ವಭಾವ. ಅಲ್ಲಿ ಏನು ಹೇಳ್ತಾರೆ? ಕರೋತಿ ಯತ್ ಏನೆಲ್ಲವನ್ನು ಮಾಡ್ತಾನೆ ಅವನು. ಏನು ಮಾಡಬೇಕಾಗಿದ್ರು ಅದನ್ನು? ನಾರಾಯಣ ಇತಿ ಸಮರ್ಪೇತ ತತ್ ಅಂತ ಬರ್ತದೆ. ನಾರಾಯಣನಿಗೆ ಸಮರ್ಪಣೆ ಮಾಡಬೇಕು ಅಂತ ಅಲ್ಲಿ ಬಂದಿದೆ. ಇದು ಭಾಗವತ ಧರ್ಮ. ಆದರೆ ಕವಿ ಏನು ಮಾಡಿಕೊಂಡ? ನಾನು ಸಮರ್ಪಣೆ ಮಾಡ್ತೇನೆ ಅಂತ ಹೇಳಿ ಸಮರ್ಪಯಾಮಿ ಅಂತ ಹೇಳಿಕೊಂಡ ಅಷ್ಟೇ. ಅದಕ್ಕೆ ನಾವು ಸಮರ್ಪಯಾಮಿ ಅಂತ ಹೇಳುವಂಥದ್ದು. ಯತ್ಕರೋಷಿ ಏನೆಲ್ಲವನ್ನು ಮಾಡ್ತೇವೋ, ಯದಶ್ನಾಸಿ ಏನೆಲ್ಲವನ್ನು ಭೋಗಿಸ್ತೇವೆ. ಭೋಗಿಸೋದ್ರಲ್ಲಿ ಏನೆಲ್ಲ ಬಂತು? ಕೇವಲ ಆಹಾರ ಮಾತ್ರವಲ್ಲ. ಯಾಕಂದರೆ ತೆಗೆದುಕೊಂಡಂಥ ಆಹಾರ ಮನಸ್ಸಾಗ್ತದೆ, ಬುದ್ಧಿಯಾಗುತ್ತದೆ. ಸೂಕ್ಷ್ಮಾತಿ ಸೂಕ್ಷ್ಮವಾದಂಥ ಆಹಾರ ಏನಿದೆ ಅದು ನಮ್ಮ ಮನಸ್ಸಾಗುವಂಥದ್ದು. ಅದಕ್ಕೆ ಯಾವ ರೀತಿ ಅನ್ನವೋ ಆ ರೀತಿ ಮನಸ್ಸು. ಅದಕ್ಕಾಗಿ ಆಹಾರ ಶುದ್ಧವು ಸತ್ವಶುದ್ಧಿ, ಸತ್ವಶುದ್ಧವು ಧ್ರುವಾಸ್ಪತಿ, ಇದೆಲ್ಲ ಬಂತು. ಈಗ ಶುದ್ಧ ಸಾತ್ವಿಕ ಆಹಾರ ಯಾವುದು ಹಾಗಿದ್ರೆ? ಯಾವುದೆಲ್ಲವೂ ಕೂಡ ಪರಮಾತ್ಮನಿಗೆ ಸಮರ್ಪಣೆ ಮಾಡಬಹುದು ಅದೆಲ್ಲವೂ ಸಾತ್ವಿಕ ಆಹಾರ. ಅಮೇಧ್ಯಂ ಅಂತ ಹೇಳಿ ಬಂತಲ್ಲ, ಉಚ್ಚಿಷ್ಟಮಪಿತಾಮೇಧ್ಯಂ ಅಂತ ಬಂತಲ್ಲ, ಅಲ್ಲಿ ಅಯಜ್ಞಾರ್ಹಂ ಅಂದರೆ ಪರಮಾತ್ಮನಿಗೆ ಸಮರ್ಪಣೆ ಮಾಡದೇ ಇರುವಂಥದ್ದು. ಯಜ್ಞ ಅಂದರೆ ಯಾರು ಹಾಗಿದ್ರೆ? ಯಜ್ಞೋ ವೈ ವಿಷ್ಣು, ಪರಮಾತ್ಮನೇ ವಿಷ್ಣು. ಅವನಿಗೆ ಸಮರ್ಪಣೆ ಯಾವುದೆಲ್ಲ ಮಾಡಬಹುದೋ ಅದೆಲ್ಲವೂ ನಮಗೆ ಸ್ವೀಕಾರ್ಯ. ಯಾವುದನ್ನು ಮಾಡುವ ಹಾಗಿಲ್ಲವೋ ಅದು ನಮಗೆ ಸ್ವೀಕಾರ್ಯವಲ್ಲ. ಅದರಿಂದ ತಿನ್ನುವಂಥ ಆಹಾರ ಅಂತೂ ಇದ್ದೇ ಇದೆ. ಇದರ ಜೊತೆಗೆ
ಶಬ್ದ ಸ್ಪರ್ಶ ರೂಪ ರಸ ಗಂಧ. ಕಣ್ಣಿನಿಂದ ಭೋಗಿಸ್ತೇವೆ, ಕಿವಿಯಿಂದ ಭೋಗಿಸ್ತೇವೆ, ಮೂಗಿನಿಂದ ಭೋಗಿಸ್ತೇವೆ, ತ್ವಚೆಯಿಂದ ಭೋಗಿಸ್ತೇವೆ, ನಾಲಿಗೆಯಿಂದಲೂ ಭೋಗಿಸ್ತೇವೆ. ಆಮೇಲೆ ಇವೆಲ್ಲವೂ ಕೂಡ ಭೋಗಗಳೇ. ಇವುಗಳ ಪರಿಣಾಮ ಏನು? ಜ್ಞಾನ. ಹೇಗೆ ಅಂದರೆ, ಒಂದು ವಸ್ತುವನ್ನು ನೋಡ್ತೇವೆ, ಒಳ್ಳೆಯದು ಕೆಟ್ಟದ್ದು, ಅದು ಜ್ಞಾನ ಹೌದಲ್ವ? ಊಟ ಚೆನ್ನಾಗಿತ್ತು, ಚೆನ್ನಾಗಿಲ್ಲ, ಉಪ್ಪಾಗಿತ್ತು, ಜಾಸ್ತಿ ಆಗಿತ್ತು, ಖಾರ ಆಗಿತ್ತು, ಅಥವಾ ಹುಳಿ ಜಾಸ್ತಿ ಆಗಿತ್ತು, ಇದು ಜ್ಞಾನ ಹೌದಲ್ವ? ಈ ಎಲ್ಲ ಭೋಗಗಳು ಕೂಡ ಇಂದ್ರಿಯಗಳ ಮೂಲಕ ಏನು ಸೇವನೆ ಮಾಡ್ತೇವೋ ಅದೆಲ್ಲವೂ ಆಹಾರವೇ. ಯಾರಿಗೆ? ಮನಸ್ಸಿಗೆ. ತನ್ನ ಮೂಲಕ ಮನಸ್ಸು ನಿರ್ಮಾಣವಾಗುವಂಥದ್ದು, ತನ್ನ ಮೂಲಕ ನಮ್ಮ ವಿಚಾರಗಳು ನಿರ್ಮಾಣವಾಗುವಂಥದ್ದು, ತನ್ನ ಮೂಲಕ ನಮ್ಮ ಕ್ರಿಯೆಗಳಾಗುವಂಥದ್ದು. ಯಾವ ರೀತಿ ಅನ್ನವೋ ಆ ರೀತಿ ನಮ್ಮ ವಿಚಾರಗಳು, ಆ ರೀತಿ ನಮ್ಮ ವ್ಯವಹಾರವು ಕೂಡ. ಅದಕ್ಕಾಗಿ ಎಚ್ಚರವಾಗಿ ನೋಡುವಾಗ, ಕೇಳುವಾಗ, ಮೂಸು ನೋಡುವಾಗ, ಸ್ಪರ್ಶ ಮಾಡುವಾಗ ಎಚ್ಚರವಾಗಿರಿ ಅಂತ ಹೇಳುವಂಥ. ತಿನ್ನುವಂಥ ಆಹಾರ ಒಂದು ಪಾರ್ಟ್. ಇವೆಲ್ಲವೂ ಕೂಡ ತಿನ್ನುವಂಥ ಆಹಾರಗಳೇ ಮನಸ್ಸಿಗೆ. ರೂಪ ಅನ್ನುವಂಥದ್ದು ಕಣ್ಣಿಗೆ ಆಹಾರ, ಶಬ್ದ ಅನ್ನುವಂಥದ್ದು ಕಿವಿಗೆ ಆಹಾರ. ಹೀಗೆ ಹೀಗೆ ಇವುಗಳೆಲ್ಲವನ್ನೂ ಕೂಡ ಅನುಭವಿಸುವಾಗ ಮದರ್ಪಣ, ಅನುಭವಿಸೋದನ್ನು, ಅದು ಮದರ್ಪಣ. ಯಾವಾಗ ಅನುಭವಿಸ್ಬೇಕು ಅದನ್ನು? ಮುಕುಂದ ಪಾದ ತುಳಸಿ ಜಿಘ್ರ ಅಂತ ಹೇಳಿದರು. ಪರಮಾತ್ಮನ ಪಾದಗಳಿಗೆ ಅರ್ಪಣೆ ಮಾಡಿದ ಮೇಲೆ ಅದನ್ನು ತೆಗೆದುಕೊಂಡು ಆಘ್ರಾಣಿಸುವುದೇನಿದೆಯಲ್ಲ, ಅದು ಹೂವನ್ನು ವಾಸನೆ ನೋಡುವಂಥದ್ದು, ಕಣ್ಣಿಗೆ ಗೊತ್ತುವಂಥದ್ದು. ಅವನಿಂದ ಬಂದಿದೆ, ಹೀಗಾಗಿ ಪ್ರಸಾದವಾಯ್ತು. ಅದು ಆವಾಗ ಅದರ ಮೇಲಿನ ದೋಷಗಳೆಲ್ಲ ಕಳೆದು ಹೋಗಿರ್ತವೆ. ಅದು ನಮಗೆ ಅಂತಃಕರಣವನ್ನು ಶುದ್ಧ ಮಾಡ್ತದೆ. ಅದು ಒಳಗಡೆ ಹೋಗಿ, ಅದು ರಹಸ್ಯ. ಅದನ್ನು ಭಗವಂತ ಹೇಳ್ತಿದ್ದಾರೆ. ಯಾಕಂದರೆ ಮಾಡದೇ ಇರೋದಕ್ಕಾಗೋದಿಲ್ಲ. ಅದಕ್ಕೆ ಕರೋಷಿ ಯದಶ್ನಾಸಿ, ಏನೆಲ್ಲವನ್ನು ಭೋಗಿಸ್ತೀಯೋ, ಯಜ್ಜುಹೋಷಿ, ಯಾವುದೆಲ್ಲ ಸ್ಯಾಕ್ರಿಫೈಸ್ ಮುಂತಾದವುಗಳನ್ನು ಮಾಡ್ತೀಯೋ, ಏನೆಲ್ಲವನ್ನು ಕೊಡ್ತೀಯೋ ಅದೆಲ್ಲವನ್ನು ಕೂಡ ಪರಮಾತ್ಮನಿಗೆ ಅರ್ಪಣೆ ಮಾಡಿಬಿಡು. ಸುಮ್ಮನೆ ಬೇಡ, ಅರ್ಪಣೆ ಮಾಡಿಬಿಡು. ಅವನಿಗೆ ಅರ್ಪಣೆ ಮಾಡಿಬಿಡು. ಅಂದರೆ ನಿನ್ನಿಂದ ಆಯಿತು ಅಥವಾ ನೀನೇ ಮಾಡಿಸಿದೆ. ಈಗ ನಮ್ಮ ಸಮಸ್ಯೆ ಏನು? ನಾನು ಮಾಡಿದೆ. ನೋಡುವಂಥ ಕ್ರಿಯೆ ಕಣ್ಣಿನದು, ಶಬ್ದವನ್ನು ಗ್ರಹಣ ಮಾಡುವಂಥ ಕ್ರಿಯೆ ಅದು ಕಿವಿಯ ವಿಷಯ, ಶ್ರೋತ್ರೇಂದ್ರಿಯಗಳ ಶ್ರವಣೇಂದ್ರಿಯಗಳ ವಿಷಯ, ವಾಸನೆಯನ್ನು ಗ್ರಹಣ ಮಾಡುವಂಥದ್ದು ನಾಸಿಕದ ವಿಷಯ. ಆದರೆ ಅಲ್ಲಿ ನಾನೇನು ಮಾಡ್ತೇನೆ? ನನ್ನ ಅಹಮನ್ನು ಜೋಡಿಸ್ತೇನೆ. ನಾನು ಮೂಸು ನೋಡಿದೆ, ನಾನು ನೋಡಿದೆ, ನಾನು ಕೇಳಿದೆ. ಈ ನಾನು ಅನ್ನುವಂಥದ್ದೇನಿದೆ, ಇದೇ ಸಮಸ್ಯಾತ್ಮಕ. ಈ ನಾನು ಅಂತ ಜೋಡಿಸಿದ ತಕ್ಷಣ ಕರ್ತೃತ್ವ ಬಂದ ನನಗೆ.
ಅದಕ್ಕೆ ಫಲ ನನಗೆ. ಈಗ ಅದನ್ನು ಮುಗಿಸ್ಬೇಕು. ಆ ಭೋಗಿಸೋದಕ್ಕೆ ವಾತಾವರಣ ಬೇಕು, ಭೋಗಿಸೋದಕ್ಕೊಂದು ಮಾಧ್ಯಮ ಬೇಕು, ಅದಕ್ಕೆ ಶರೀರ ತಗೊಳ್ಬೇಕಾಗಿ ಬರ್ತದೆ. ಅದಕ್ಕೆ ಇದಕ್ಕೆ ಏನು ಹೇಳ್ತಾರೆ? ಭೋಗ ಆಯತನಂ. ಭೋಗಗಳನ್ನು ಭೋಗಿಸುವುದಕ್ಕಾಗಿ ಇದು ಆಶ್ರಯ ಸ್ಥಾನ. ಯಾವುದು? ಈ ಸ್ಥೂಲ ಶರೀರ. ಅದಕ್ಕೆ ಭಗವಂತ ಏನು ಹೇಳ್ತಾನೆ? ಆ ನಾನನ್ನು ತೆಗೆದು ನನಗೆ ಅರ್ಪಣೆ ಮಾಡು. ನಾನು ನೋಡಿದೆ ಅನ್ನುವುದಕ್ಕಿಂತ ನಿನ್ನ ಕೃಪೆಯಿಂದ ನೋಡಿದೆ. ಯಾಕಂದರೆ ಉಪನಿಷತ್ನಲ್ಲಿ ಒಂದು ಪ್ರಶ್ನೆ ಬಂದಿದೆ. ಕೇಮ ಉಪನಿಷತ್ ಅನ್ನೋ ಒಂದು ಉಪನಿಷತ್ತಿದೆ. ಆ ಉಪನಿಷತ್ನಲ್ಲಿ ಏನು ಹೇಳ್ತಾರೆ? ಆ ಉಪನಿಷತ್ನಲ್ಲಿ ಶಿಷ್ಯ ಪ್ರಶ್ನೆ ಮಾಡ್ತಾನೆ. ಕೇನೇಷಿತಂ ಪತತಿ ಪ್ರೇಷಿತಂ ಮನಃ ಕೇನ ಪ್ರಾಣ ಪ್ರಥಮ ಪ್ರೈತಿ ಉಕ್ತಃ ಕೇನೇಷಿತಾಂ ವಾಚಮಿಮಾಂ ವದಂತಿ. ಅಂದರೆ ಯಾರ ಇಚ್ಛೆಯಿಂದ ಅಥವಾ ಯಾರ ಬಲವಂತದಿಂದ ಈ ಮನಸ್ಸು ಅನ್ನುವಂಥದ್ದು ವಿಷಯಗಳ ಮೇಲೆ ಹೋಗಿ ಬೀಳುತ್ತದೆ, ಯಾರಿಂದ ಪ್ರೇರೇಪಣೆಗೊಳಪಟ್ಟು ಈ ವಾಣಿ ಮಾತನಾಡುತ್ತದೆ, ಅದನ್ನು ಸ್ಪಷ್ಟವಾಗಿ ಭಕ್ತ ಧ್ರುವ ಹೇಳಿದ. ಸಂಜೀವಯತಿ ಅಖಿಲ ಶಕ್ತಿಧರ ಸ್ವಧಾಮ್ನ ಯೋಂತ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರ ಸ್ವಧಾಮ್ನ. ಭಗವಂತ ಎದುರಿಗೆ ಬಂದು ನಿಂತಿದ್ದಾನೆ. ಏನು ಮಾಡಬೇಕಂತ ಗೊತ್ತಿಲ್ಲ. ದೀರ್ಘದಂಡ ನಮಸ್ಕಾರ ಮಾಡಿಬಿಟ್ಟ. ಎದ್ದು ನಿಂತ್ಕೊಳ್ತಾನೆ, ಕೈ ಮುಗಿದಿದ್ದಾನೆ. ಕೈ ಮುಕ್ಕೊಂಡು ಏನು ಮಾತಾಡಬೇಕೀಗ? ಯಾಕಂದರೆ ನಾಲ್ಕು ಹೇಳ್ಕೊಟ್ಟಿರಲಿಲ್ವಲ್ಲ, ಗೊತ್ತಿರಲಿಲ್ಲ. ಅವನಿಗೆ 5 ವರ್ಷದ ಹುಡುಗ. ಭಗವತ್ ಸ್ತುತಿ ಹೇಗೆ ಮಾಡೋದು ಗೊತ್ತಿಲ್ಲ. ಆದರೆ ಯಾವಾಗ ಶಬ್ದಮಯಿ ಶಂಖ ಅನ್ನುವಂಥದ್ದು ಕಪೋಲಕ್ಕೆ ಸ್ಪಷ್ಟವಾಯಿತು, ತಕ್ಷಣ ವಾಣಿ ಜಾಗೃತವಾಯಿತು. ಅದಕ್ಕೆ ಹೇಳ್ತಾರೆ, ಯಾರು ನನ್ನ ಒಳಗೆ ಪ್ರವೇಶಿಸಿ, ಯಹ ಅಂತ ಪ್ರವಿಶ್ಯ. ಏನು ಮಾಡಿದ್ದು? ವಾಚಂ ಇಮಾಂ ಪ್ರಸುಪ್ತ, ಮಲಗಿರುವಂಥ ವಾಣಿಯನ್ನು ಯಾರು ತನ್ನ ಶಕ್ತಿಯಿಂದ ಚೇತನಗೊಳಿಸಿದನು. ಅಷ್ಟೇ ಅಲ್ಲ, ಮುಂದೆ ಅನ್ಯಾಶ್ಚ ಅಪಿ ಹಸ್ತ ಚರಣ ಶ್ರವಣ ತ್ವಗಾದಿ. ಹಸ್ತ ಚರಣ ಶ್ರವಣ ಇವೆಲ್ಲವುಗಳನ್ನು ಕೂಡ ಅವನೇ ಸಂಜೀವನಗೊಳಿಸುವಂತಹ ತನ್ನ ಶಕ್ತಿಯಿಂದ. ಅದಕ್ಕಾಗಿ ಈ ಕೈಗಳಿಂದ ಏನಾದರೂ ಆದರೆ ಅವನ ಕೃಪೆಯಿಂದ ಆಯಿತು. ನಾವಿಲ್ಲಿ ಬಂದಿದ್ದೇವೆ ನಡೆದುಕೊಂಡು ಅಂತಂದರೆ ಅವನ ಕೃಪೆಯಿಂದ ನಾವೇ ನಡ್ಕೊಂಡು ಬಂದಿದ್ದೇವೆ. ಅಂದರೆ ಅವನು ನನಗೆ ಕಾಲಿಗೆ ಶಕ್ತಿಯನ್ನು ಕೊಟ್ಟ, ನಾನು ಇಲ್ಲಿ ನಡ್ಕೊಂಡು ಬರುವಂತ ಆಯಿತು. ಆ ರೀತಿ ಮಾಡಿದರೆ ಅದರಿಂದ ಯಾವುದೇ ಫಲ ಉಂಟಾಗುವುದಿಲ್ಲ. ತನ್ನ ಮೂಲಕ ನಮಗೆ ಅದನ್ನು ಭೋಗಿಸುವಂಥ ಪ್ರಶ್ನೆ ಬರೋದಿಲ್ಲ. ಇಷ್ಟೆಲ್ಲ ಮಾಡಿದ ಮೇಲೂ ಕೂಡ ತಪ್ಪುಗಳು ಘಟಿಸ್ತವೆ. ಮತ್ತೆ ಮತ್ತೆ ಅಹಂಕಾರ ಮೇಲಿದ್ದು ಬರ್ತದೆ, ನಾನು ಅನ್ನುವಂಥದ್ದು ಬಂದೇ ಬರ್ತದೆ. ಅದಕ್ಕೆ ಭಗವಂತ ಏನು ಹೇಳ್ತಾನೆ ಕೊನೆಯಲ್ಲಿ? ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವಪಾಪೇಭ್ಯಃ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಈಗ ನಿನಗೆಲ್ಲರೂ ಉಳಿದಿರೋದು ಒಂದೇ.
ಇಷ್ಟೆಲ್ಲ ಎಚ್ಚರಿಕೆಯಿಂದ ಮಾಡಿದಾಗಲೂ ಕೂಡ ಜನ್ಮಾಂತರ ಬಿಟ್ಟುಬಿಡಿ. ಈ ಜನ್ಮದಲ್ಲಿ ಇಷ್ಟು ವರ್ಷಗಳವರೆಗೆ ಆ ಅಹಂ ನನ್ನ ಜೊತೆಗೆ ಬಂದು ಬಿಟ್ಟಿದೆ, ನನ್ನ ಜೀವನದ ಒಂದು ಭಾಗವಾಗಿ ಹೋಗಿದೆ. ಹೀಗಾಗಿ ತಕ್ಷಣ ಮತ್ತೆ ಬಂದೇ ಬರ್ತದೆ. ಅದಕ್ಕಾಗಿ ಶೋಕ ಮಾಡುವ ಕಾರಣವಿಲ್ಲ. ನಾನು ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಮತ್ತೆ ಮತ್ತೆ ಅದು ಬರ್ತದೆ. ಏನು ಮಾಡುವುದು? ಬರ್ತದೆ, ಸಹಜ. ಯಾಕೆ? ಅಷ್ಟು ಅಭ್ಯಾಸವಾಗಿ ಹೋಗಿದೆ. ಹೀಗಾಗಿ ಬರೋದೆ. ಅದಕ್ಕೆ ಭಗವಂತ ಹೇಳ್ತಾನೆ, ಮಾಮೇಕಂ ಶರಣಂ ವ್ರಜ ಸರ್ವಧರ್ಮಾನ್ ಪರಿತ್ಯಜ್ಯ. ಎಲ್ಲ ಧರ್ಮಗಳನ್ನು, ಇಲ್ಲಿದೆಲ್ಲ ಧರ್ಮಗಳನ್ನು ಅಂತಂದರೆ ಇಲ್ಲಿ ಧರ್ಮದ ಅರ್ಥ ಬೇರೆ. ಧರ್ಮ ಅಂದರೆ ನಿಜವಾಗ್ಲೂ ಏನು? ಧರ್ಮ ನಿಜವಾಗ್ಲೂ ದ್ವಿಧೋ ಹಿ ವೇದೋಕ್ತೋ ಧರ್ಮ. ವೇದಗಳು ಎರಡು ಪ್ರಕಾರದ ಧರ್ಮವನ್ನು ಹೇಳಿವೆ. ಪ್ರವೃತ್ತಿ ಲಕ್ಷಣಶ್ಚ ನಿವೃತ್ತಿ ಲಕ್ಷಣಶ್ಚ. ಒಂದು ಪ್ರವೃತ್ತಿ ಪೂರ್ವಕವಾದಂಥ ಲಕ್ಷಣ, ಇನ್ನೊಂದು ನಿವೃತ್ತಿ ಪೂರ್ವಕವಾದಂಥ ಲಕ್ಷಣ. ಅಭ್ಯುದಯ ನಿಶ್ರೇಯಸ ಕಾರಣಂ. ಅಭ್ಯುದಯ ಅಂದರೆ ಭೌತಿಕ ಪ್ರಗತಿ. ಈ ಜಗತ್ತಿನಲ್ಲಿ ನಾನಾ ಪ್ರಕಾರದ ಪ್ರಗತಿ, ಮಟೀರಿಯಲ್ ಪ್ರಾಸ್ಪೆರಿಟಿ. ನಿಶ್ರೇಯಸ ಅಂದರೆ ಮೋಕ್ಷ. ಈಗ ಪ್ರವೃತ್ತಿ ಲಕ್ಷಣ ಅಂತಂದರೆ ಸಹಜವಾಗಿ ನಮ್ಮಲ್ಲಿ ಏನು ಪ್ರವೃತ್ತಿ ಇದೆಯೋ ಅದರ ಪ್ರಕಾರವಾಗಿ ಮಾಡ್ತಾ ಹೋಗ್ಬೇಕಾಗ್ತದೆ. ಆ ಸ್ವಭಾವಕ್ಕೆ ಅನುಸಾರವಾಗಿಯೇ ನಾಲ್ಕು ವರ್ಣಗಳು: ಗುಣ, ಕರ್ಮ, ವಿಭಾಗಶಃ, ಚಾತುರ್ವರ್ಣ. ಯಾವುದರಿಂದ ಡಿವೈಡ್ ಆಗಿದೆ? ಹೇಗೆ ಡಿವೈಡ್ ಮಾಡಿದ್ರೆ ಭಗವಂತ? ಗುಣ, ಕರ್ಮ, ವಿಭಾಗಶಃ. ಅವನಲ್ಲಿರುವಂಥ ಗುಣ ಮತ್ತು ಅವನು ಮಾಡುವಂಥ ಕರ್ಮ, ಮಾಡಿದಂಥ ಕರ್ಮ ಎರಡೂ ಬರ್ತದೆ. ಅದರಿಂದ ಅವನು ಆ ರೀತಿ ಅನಿಸ್ಕೊಂಡಿದ್ದಾನೆ. ಬ್ರಾಹ್ಮಣ ಅನಿಸ್ಕೊಂಡಿದ್ದಾನೆ, ವೈಶ್ಯ ಅನಿಸ್ಕೊಂಡಿದ್ದಾನೆ, ಕ್ಷತ್ರಿಯ ಅನಿಸ್ಕೊಂಡಿದ್ದಾನೆ, ಶೂದ್ರ ಅನಿಸ್ಕೊಂಡಿದ್ದಾನೆ. ಜೊತೆಗೆ 4 ಆಶ್ರಮಗಳು ಇವೆ: ಬ್ರಹ್ಮಚರ್ಯ, ಗಾರ್ಹಸ್ಥ್ಯ, ವಾನಪ್ರಸ್ಥ ಮತ್ತು ಸನ್ಯಾಸ. ಈಗ ಅವುಗಳ ಸ್ವರೂಪ ಬದಲಾಗಿದೆ, ಆದರೆ ಅವುಗಳಿವೆ. ಈಗಿನ ದಿನಗಳಲ್ಲಿ ತಿಳ್ಕೋಬೇಕು ಅಂದರೆ ಬ್ರಹ್ಮಚರ್ಯ ಅಂತಂದರೆ ವಿದ್ಯಾರ್ಥಿ ಜೀವನ, ಗೃಹಸ್ಥ ಜೀವನ ಅಂತೂ ಇದ್ದೇ ಇದೆ. ವಾನಪ್ರಸ್ಥ ಅಂದರೆ ವಿಶ್ರಾಂತ ಜೀವನ, ನಿವೃತ್ತಿ ಜೀವನ. ಹೀಗೆ ಅವೆಲ್ಲ ಎಕ್ಸಿಸ್ಟೆಡ್ ಇವೆ. ಈಗಲೂ ಹೆಸರು ಬದಲಾಗಿದೆ, ಸ್ವಲ್ಪ ಸ್ವರೂಪ ಬದಲಾಗಿದೆ ಅಂತ ಅಂದ್ಬಿಟ್ರೆ ಇದ್ದೇ ಇವೆ ಈಗಲೂ, ಮತ್ತು ಇಡೀ ಜಗತ್ತಿನಲ್ಲಿವೆ. ಬರೀ ಇದು ಒಂದೇ ಅಲ್ಲ, ಇಡೀ ವಿಶ್ವದಲ್ಲಿ ಎಷ್ಟೆಲ್ಲ ರಾಷ್ಟ್ರಗಳಿವೆಯೋ ಆ ಎಲ್ಲ ರಾಷ್ಟ್ರಗಳಲ್ಲೂ ಕೂಡ ಈ 4 ವರ್ಣಗಳು ಇವೆ. ಅದರ ಪ್ರಕಾರ ಹೋಗುವಂಥದ್ದು ಪ್ರವೃತ್ತಿ ಲಕ್ಷಣ. ತನ್ನ ಮೂಲಕ ಅವನು ಉದ್ಧಾರ. ಈಗ ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ ಏನು ಬಂದಿದೆಯೋ, ವಿಷಯ ಬಂದಂತ ಕೇಳ್ತೇನೆ. 4 ಪುರುಷಾರ್ಥಗಳು ಅಂತ ನಮಗೆ ಗೊತ್ತಿದೆ: ಧರ್ಮ ಪುರುಷಾರ್ಥ, ಅರ್ಥ ಪುರುಷಾರ್ಥ, ಕಾಮ ಪುರುಷಾರ್ಥ ಮತ್ತು ಮೋಕ್ಷ ಪುರುಷಾರ್ಥ. ನಾವು ತಿಳ್ಕೊಂಡದ ಅರ್ಥ ಬೇರೆ, ಶಾಸ್ತ್ರ ಹೇಳುವಂಥ ಅರ್ಥ ಬೇರೆ. ಶ್ರೀಮದ್ ಭಾಗವತ ಹೇಳ್ತದೆ, ಧರ್ಮ ಪುರುಷಾರ್ಥ ಯಾವುದಕ್ಕಾಗಿ? ಧರ್ಮಸ್ಯ ಹಿ ಅಪವರ್ಗಸ್ಯ. ಧರ್ಮ ಪುರುಷಾರ್ಥ ಅನ್ನುವಂಥದ್ದು ಅಪವರ್ಗಕ್ಕಾಗಿ. ಅಪವರ್ಗ ಅಂದರೆ ಮೋಕ್ಷ. ಪವರ್ಗ ನ ವಿದ್ಯತೆ ಯಸ್ಮಾತ್. ಪವರ್ಗ ಯಾವುದರಲ್ಲಿ ಇಲ್ಲವೋ ಅದು ಅಪವರ್ಗ. ಅಪವರ್ಗ ಯಾವುದು?
ಪವರ್ಗ ಯಾವುದು? ಹಾಂ ಹಾಂ, ಸ್ಪಷ್ಟವಾಗಿ ಹೇಳಬೇಕು, ಸಾವಕಾಶ ಹೇಳಬೇಕು. ಪ ಹ ಬ ಹ ಮ ಹಂಗೆ ಹೇಳಬೇಕು. ಊದಕ್ಕಾದ ನೋಡೋದಲ್ಲ, ಹೇಳೋದಲ್ಲ ಬೋದು ಏನು ಹೇಳಿದ್ರು ಗೊತ್ತಾಗಲ್ಲ. ನನಗೆ ಗೊತ್ತಾಗಲಿಲ್ಲ. ಪುಣ್ಯಕ್ಕೆ ನಾನು ನೆನಪಿತ್ತು ಪಾಪ ಭವ ಅಂತೇಳಿ ನನಗೆ ಗೊತ್ತಾಗಿಲ್ಲ ಅಂದರೆ ಈ ಕೇಳ್ರಿ ಯಾರಿಗಾದ್ರೂ ಸರಿಯಾಗಿ ಕೇಳಿಸ್ತೇನೆ ಅಂತ ಇಲ್ಲ. ಅದಕ್ಕೆ ಹೇಳುವಾಗ ಹಾಂ, ಈಗ ಪ ವರ್ಗ ಇಲ್ಲ ಅಂದರೆ ಏನರ್ಥ? ಪ ಅಂದರೆ ಪುಣ್ಯ ಪಾಪ. ಪ ಅಂದರೆ ಪುಣ್ಯ ಪಾಪ ಅಂದರೆ ಸತ್ಕರ್ಮ ದುಷ್ಕರ್ಮ, ಅದರಿಂದ ಉಂಟಾಗುವಂಥ ಪರಿಣಾಮ ಪುಣ್ಯ ಪಾಪ. ಪ ಹ ಸತ್ಕರ್ಮ ಮತ್ತು ದುಷ್ಕರ್ಮಗಳಿಂದ ಉಂಟಾಗುವಂಥ ಫಲ. ಫ ಈ ಫಲಗಳನ್ನು ನಾವು ಅಂಟಿಸಿಕೊಂಡಿದ್ದೇವೆ ಅಂದಮೇಲೆ ಅದಕ್ಕೆ ಉಂಟಾಯಿತು ಬಂಧನ. ಬ ಭೋಗಿಸ್ಬೇಕಲ್ಲ, ಮತ್ತೆ ಮಾಡಿದ್ದು ಯಾರು ಮಾಡೋದು? ಮಾಡಿದ್ದು ಉಣ್ಣೋದು ಯಾರು? ಮಾಡಿದ್ದು ಉಣ್ಣೋದು ಯಾರು? ಉಪ್ಪ ತಿಂದ ಮೇಲೆ ನೀರು ಕುಡಿಯಬೇಕು, ತೆಪ್ಪ ಮಾಡಿದ ಮೇಲೆ ಶಿಕ್ಷೆ ಅನುಭವಿಸಲೇಬೇಕು. ಅದಕ್ಕಾಗಿ ಶರೀರ ತಗೊಳ್ಬೇಕು. ಬಂಧನ. ಭ ಅಂದರೆ ಭಯ. ಬಂಧನ ಭಯ. ಬ ಬಂಧನ, ಭ ಭಯ. ಭಯ ಅನ್ನುವಂಥದ್ದಕ್ಕೆ ಅಭಿನಿವೇಶ ಅಂತ ಕೂಡ ಹೇಳ್ತಾರೆ ಯೋಗಿಕ ಭಾಷೆಯಲ್ಲಿ. ಯಾವ ಭಯ ಇದು? ಇನ್ಸೆಕ್ಯೂರಿಟಿ, ಅಸುರಕ್ಷಿತತೆಯ ಭಾವನೆ ಭಯ. ಅದರ ಮೇಲೆ ಮರಣ ಭಯ. ಈ 5 ಯಾವುದರಲ್ಲಿ ಇಲ್ಲವೋ ಅದು ಅಪವರ್ಗ, ಅದು ಮೋಕ್ಷ. ಧರ್ಮ ಪುರುಷಾರ್ಥ ಯಾವುದಕ್ಕಾಗಿ? ಮೋಕ್ಷಕ್ಕಾಗಿ. ಇನ್ನು ಅರ್ಥ ಪುರುಷಾರ್ಥ ಯಾಕಾಗಿ? ಅರ್ಥ ಪುರುಷಾರ್ಥ ಧರ್ಮಾಚರಣೆಗಾಗಿ. ಅರ್ಥ ಪುರುಷಾರ್ಥ ಅಂದರೆ ಗೊತ್ತಿದೆ, ಧನ ಸಂಪಾದನೆ ಮಾಡುವಂಥದ್ದು. ಆ ಧನ ಸಂಪಾದನೆ ಎನ್ನುವಂಥದ್ದು ಕೂಡ ಧರ್ಮಾಚರಣೆಗಾಗಿ. ಆ ಧರ್ಮಾಚರಣೆ ಯಾವುದಕ್ಕಾಗಿ? ಮೋಕ್ಷಕ್ಕಾಗಿ. ಎರಡು ಕ್ಲಿಯರ್? ಇನ್ನು ಕಾಮ ಪುರುಷಾರ್ಥ. ಕಾಮ ಪುರುಷಾರ್ಥ ಹೇಳ್ತದೆ ಶ್ರೀಮದ್ ಭಾಗವತ ಹೇಳ್ತಾರೆ ಸೂತರು. ಏನು ಅಂದರೆ ಲಾಭೋ ಜೀವೇತ ಯಾವತ. ಕಾಮಪುರುಷ ಯಾಕಾಗಿ ಅಂತಂದರೆ ಶರೀರದಲ್ಲಿ ಪ್ರಾಣ ಇರಬೇಕು, ಅಥವಾ ಶರೀರದಲ್ಲಿ ಬಲ ಇರಬೇಕು. ಅದಕ್ಕಾಗಿ ಕಾಮಪುರುಷಾರ್ಥ. ನತು ಇಂದ್ರಿಯ ಲಾಲನಂ. ಇಂದ್ರಿಯಗಳ ಲಾಲನೆ ಪಾಲನೆ, ಇಂದ್ರಿಯಗಳ ತುಷ್ಟಿ ಅಲ್ಲ. ಧರ್ಮಾಚರಣೆ ಮಾಡಬೇಕಂತೆ ಮೋಕ್ಷಕ್ಕಾಗಿ, ಅರ್ಥಾಚರಣೆ ಮಾಡಬೇಕಂತೆ ಧರ್ಮಾಚರಣೆಗಾಗಿ. ಕಾಮಪುರುಷಾರ್ಥ ಬದುಕಿ ಮಾಡಬೇಕಂತೆ. ಮತ್ತು ಬದುಕಬೇಕಾಗ್ರಿ, ಯಾಕೆ ಬದುಕಬೇಕು ಅಂತಿದ್ರೆ ಪ್ರಶ್ನೆ ಬರ್ತದೋ ಇಲ್ವೋ? ನಮ್ಮ ಗುರುಗಳು ಪಾಠ ಮಾಡೋವಾಗ ಹೇಳ್ತಿದ್ರು, ಒಬ್ಬನೇ ಹೋದ ಡಾಕ್ಟರ್ ಹತ್ರ. ಅವ್ರಿಗೆ ಹೇಳಿದ್ದೀವಿ ಈ ಕಾಯಿಲೆ ಇದನ್ನು ತಿನ್ನಬೇಡ, ಅದನ್ನು ತಿನ್ನಬೇಡ, ಅದನ್ನು ಮಾಡಬೇಡ, ಇದು ಒಂದು ಕೊನೆಗೆ ಚಾ ಕಾಫಿ ಹೆಸರು ತಗೊಳ್ಳೋ ಹಾಗಿಲ್ಲ. ಅವ್ನು ಕೇಳಿಬಿಟ್ಟ, ಒಂದೇ ಮಾತು ಹೇಳಿ ಡಾಕ್ಟ್ರೆ, ಒಂದೇ ಮಾತು ಹೇಳಿ, ಏನು ಅಂದರೆ ನಿಮ್ಮ ಔಷಧಿ ಕುಡಿಯೋದಕ್ಕೆ ಬದುಕಿರ್ಬೇಕಾ ನಾನು? ಯಾಕೆ ಬದುಕಿರಬೇಕು? ಪ್ರಶ್ನೆ ಬರ್ತದೋ ಇಲ್ವೋ? ಮತ್ತೆ ಯಾವುದು ಮಾಡಬಾರ್ದು ಅಂತಂದರೆ ಏನರ್ಥ? ಅದಕ್ಕೆ ಹೇಳ್ತದೆ ಜೀವಸ್ಯ ತತ್ವ ಜಿಜ್ಞಾಸ. ಲಾಭೋ ಜೀವೇದ ಯಾವತ. ಜೀವಸ್ಯ ತತ್ವ ಜಿಜ್ಞಾಸೆಗಾಗಿ ಬದುಕಬೇಕು.
ಅದಕ್ಕಾಗಿ ಶರೀರಕ್ಕೆ ಅಷ್ಟು ಬೇಕೋ ಅಷ್ಟೇ ಆಹಾರ ತಗೊಳ್ಬೇಕು, ಶರೀರ ಸಸ್ಟೈನೆನ್ಸ್, ಅದಕ್ಕೋಸ್ಕರ ಅಷ್ಟೇ, ಬೇರೆ ಏನೂ ಅಲ್ಲ. ಇದು 4 ಪುರುಷಾರ್ಥಗಳು ಶಾಸ್ತ್ರಗಳು ವರ್ಣನೆ ಮಾಡುತ್ತದೆ. ನಮ್ಮದೇನು ಅರ್ಥ ಪುರುಷಾರ್ಥ ಭೋಗಕ್ಕಾಗಿ, ಭೋಗಿಸುವುದು ರೋಗಕ್ಕಾಗಿ ಅಷ್ಟೇ. ನಾವು ತಿಳಿದಿದ್ದು ಭೋಗ ಯಾವುದಕ್ಕಾಗಿ? ರೋಗಕ್ಕಾಗಿ, ಇನ್ಯಾವುದಕ್ಕಾಗಿ? ನಾವೆಲ್ಲ ಉಲ್ಟಾ, ನಮ್ಮ ವ್ಯವಹಾರನೇ ಉಲ್ಟಾ. ಧರ್ಮ ಅಂದರೆ ಜೀವನವನ್ನು ಜೀವಿಸುವಂಥ ರೀತಿಗೆ ಧರ್ಮ ಅಂತ ಕರೀತಾರೆ. ಇಂಗ್ಲಿಷ್ನಲ್ಲಿ ಧರ್ಮ ಶಬ್ದಕ್ಕೆ ಸರಿಸಮಾನವಾದಂಥ ಶಬ್ದವೇ ಇಲ್ಲ. ರಿಲಿಜನ್ ಅಂತ ಹೇಳಿದರೆ ಅವರು ಅಷ್ಟೇ. ರಿಲಿಜನ್ ಅನ್ನುವಂಥದ್ದು ಅಲ್ಲವೇ ಅಲ್ಲ. ಧರ್ಮ ಅಂದರೆ ಧಾರ್ಯತೀತಿ ಧರ್ಮ, ಯಾವುದು ನಮ್ಮನ್ನು ಹಿಡಿದಿರುತ್ತೆಯೋ ಅದಕ್ಕೆ ಧರ್ಮ ಅಂತ ಹೆಸರು. ಧ್ರಿಯತೀತಿ ಧರ್ಮ, ಯಾವುದು ನಮ್ಮನ್ನು ಧಾರಣ ಮಾಡಿಕೊಂಡಿದೆಯೋ ಅದು ಧರ್ಮ. ಆದ್ದರಿಂದ ಸರ್ವಧರ್ಮಾನಂತ ಹೇಳಿದಾಗ ಕರ್ಮಗಳನ್ನು ಬಿಡುವುದು ಅಂತ ಅಲ್ಲ, ಕಾಮ್ಯ ಕರ್ಮಗಳನ್ನು ಬಿಡುವಂತು ಅಂತೂ ಅಲ್ಲ. ಅದನ್ನು ಮಾಡ್ತಾರೆ, ಯಾಕಂದರೆ ಧರ್ಮಗಳನ್ನು ಬಿಡಬೇಕು ಅಂದಾಗ ಇದು ಸಾಧಕರಿಗಾಗಿ ಹೇಳಿದ್ದು. ಅದಕ್ಕಾಗಿ ಸಾಧಕರು ಕಾಮ್ಯ ಕರ್ಮಗಳನ್ನು ಬಿಡಬೇಕು ಅಂತ ಭಗವಂತ ಹೇಳ್ತಾರೆ. ಅದು ಒಂದು ರೀತಿ ಸರಿ. ಆದರೆ ನಿಜವಾದ ಧರ್ಮ ಅಂತ ಅಂದರೆ ಶರೀರ ಧರ್ಮ, ಮನೋಧರ್ಮ, ಬುದ್ಧಿ ಧರ್ಮ, ಇಂದ್ರಿಯಗಳ ಧರ್ಮ ಎಲ್ಲ ಏನಿವೆಯೋ ಅವುಗಳ ಜೊತೆಗೆ ನಾನೇನು ಈಗ ತಾದಾತ್ಮ್ಯವನ್ನು ಹೊಂದಿದ್ದೇನೋ, ಶರೀರ ಧರ್ಮವೇ ನನ್ನ ಧರ್ಮ ಅಂತ ತಿಳಿದಿದ್ದೇನೆ ನಾನು. ಯಾಕೆ? ಶರೀರ ನಾನು ಅಂತ ತಿಳಿದಿದ್ದೇನೆ. ಮನೋಧರ್ಮವೇ ನನ್ನ ಧರ್ಮ ಅಂತ ತಿಳಿದಿದ್ದೇನೆ, ಮನಸ್ಸೇ ನಾನು ಅಂತ ತಿಳಿದಿದ್ದೇನೆ. ಇಂದ್ರಿಯಗಳ ಧರ್ಮ ಏನಿವೆ ಅವೇ ನಾನು ಅಂತ ತಿಳ್ಕೊಂಡು ನಾನೇ ಇಂದ್ರಿಯಗಳು ಅಂತ ತಿಳ್ಕೊಂಡಿದ್ದೇನೆ. ಬುದ್ಧಿಯನ್ನು ತಿಳಿದುಕೊಂಡು ನಾನೇ ಬುದ್ಧಿ ಅಂತ ತಿಳ್ಕೊಂಡಿದ್ದೇನೆ. ಅದರಿಂದ ಈ ಶರೀರ, ಮನಸ್ಸು, ಬುದ್ಧಿ, ಇಂದ್ರಿಯಗಳ ಜೊತೆಗೆ ಏನು ನಾವು ಒಂದು ತಾದಾತ್ಮ್ಯವನ್ನು ಹೊಂದಿದ್ದೇವೋ, ತಾದಾತ್ಮ್ಯ ಅಂದರೆ ತದೇವ ಆತ್ಮ ಅಂದರೆ ಅದೇ ನಾನು ಅಂತೇನು ತಿಳಿದಿದ್ದೇವೋ ಅದನ್ನು ಬಿಟ್ಟು ಕೊಡುವಂಥದ್ದು. ಇವುಗಳೆಲ್ಲವೂ ಯಾವುದರಿಂದ ಬಂದಿವೆ? ಅದೇ ನಾನು ಅಂತ ತಿಳ್ಕೊಂಡದ್ದೇನದು ಅಹಂಕಾರ. ಸರ್ವಧರ್ಮಾನ್ನಂದರೆ ಭಗವಂತ ಹೇಳುವಂಥದ್ದು ಆ ಅಹಂಕಾರವನ್ನು ತ್ಯಜಿಸಿ. ಅದಕ್ಕೆ ಮಹಾಭಾರತದಲ್ಲಿ ಬರುವಂಥದ್ದು ಏನ ತ್ಯಜಸಿ ತತ್ ತ್ಯಜ. ದೇವಗುರು ಬೃಹಸ್ಪತಿಗಳ ಪುತ್ರ ಹೋಗಿರ್ತಾನೆ ವಿದ್ಯಾಭ್ಯಾಸಕ್ಕೆ. ಬಂದ ಮೇಲೆ ಏನು ಮಾಡಿದೆ ಎಲ್ಲ ಕೇಳ್ತಾರೆ, ವರ್ತನೆ ನೋಡ್ತಾರೆ, ನೋಡಿ ಬಿಡು ಅಂತಾರೆ. ಒಂದೊಂದಾಗಿ ಬಿಟ್ಕೊಂಡು ಹೋಗ್ತಾನೆ, ಮತ್ತೆ ಬರ್ತಾನಂತ ಬಿಡು 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 ಅಂತ ಹೇಳ್ತಾರೆ. ಕೊನೆಗ ಏನು ಗ್ರಂಥಗಳಿದ್ದು ಅದನ್ನು ಬಿಸಾಕ್ಬಿಟ್ಟ, ಬಿಡು ಅಂತ. ಇನ್ನೂ ಬಿಡು ಅಂತಿದ್ದಾರೆ. ಹಾಗಾಗಿ ನೀನು ಉಳ್ಕೊಂಡು ದೇವರು ಇದೊಂದು ಇದನ್ನು ಬಿಟ್ಬಿಡ್ತೇನೆ ಅಂತ ಹೇಳಿ ನದಿಗೆ ಹಾರೋದೆ. ಅವ ತಡೆ ಹೇಳಿದ್ರು, ಇದನ್ನು ಬಿಡೋದಲ್ಲ. ಏನ ತ್ಯಜಸಿ ತತ್ ತ್ಯಜ. ಯಾವುದರಿಂದ ಇವೆಲ್ಲವುಗಳನ್ನು ಬಿಟ್ಟೆಯೋ ಅದನ್ನು ಬಿಡು. ವಿಚಾರ ಮಾಡಿ, ಏನೆಲ್ಲವನ್ನು ಕೂಡ ನಾವು ಮಾಡಬೇಕಾದ್ರೆ, ಸಾಧಿಸಬೇಕಾದ್ರೆ ಅಹಂದಿಂದ ಪ್ರಾರಂಭ ಮಾಡ್ತೇವೆ. ನಾನು ಜಪವನ್ನು ಮಾಡ್ತೇನೆ, ನಾನು ತಪವನ್ನು ಮಾಡ್ತೇನೆ, ನಾನು ವೃತವನ್ನು ಮಾಡ್ತೇನೆ, ನಾನು ಧರ್ಮವನ್ನು ಮಾಡ್ತೇನೆ, ನಾನು ಧರ್ಮವನ್ನು ಮಾಡ್ತೇನೆ.
ಇದು ಅಹಂ. ಮತ್ತು ಅದಲ್ಲದೆ ಕಾರ್ಯ ಸಾಧನೆ ಆಗೋದಿಲ್ಲ, ಅದು ಕರೆಕ್ಟು. ಈ ಅಹಂಕಾರದ ಬಲದಿಂದ ಇವೆಲ್ಲವುಗಳನ್ನು ತ್ಯಾಗ ಮಾಡಿದೆ. ಈಗ ಆ ಅಹಂಕಾರವನ್ನು ಕೂಡ ತ್ಯಾಗ ಮಾಡಿಬಿಡು, ಅದನ್ನು ಹೇಳೋದು. ಭಗವಂತ ಹೇಳಿದವರು ಅದನ್ನು ಸರ್ವಧರ್ಮ ಅಂದರೆ ಬುದ್ಧಿಯ ಧರ್ಮ, ಶರೀರ ಧರ್ಮ. ಯಾಕಂದರೆ ಅವುಗಳು ಪ್ರಕೃತಿಯಲ್ಲಿ ನಿರ್ಮಾಣವಾಗಿವೆ. ಪ್ರಕೃತಿಯಲ್ಲಿ 3 ಗುಣಗಳು, ಮಾಯೆಯ 3 ಗುಣಗಳು. ಆ ಪ್ರಕೃತಿಯ 3 ಗುಣಗಳ ಪ್ರಭಾವದಿಂದ ಅವೆಲ್ಲ ಆಗಿರೋದ್ರಿಂದ ಆ ಗುಣಗಳು ಯಾವ ರೀತಿ ಬದಲಾಗುತ್ತವೆಯೋ ಅವುಗಳಂತೆ ಅವು ಬದಲಾಗ್ತವೆ. ಮನಸ್ಥಿತಿ ಒಂದು ಸಮಯದಲ್ಲಿ ಒಂದು ರೀತಿ ಇರ್ತದೆ, ಇನ್ನೊಂದು ಸಮಯದಲ್ಲಿ ಇನ್ನೊಂದು ರೀತಿ ಇರ್ತದೆ. ಕಾರಣ ಅಂದರೆ ಗುಣಗಳ ಪ್ರಭಾವ. ಸತ್ವಗುಣ ಇದ್ದಾಗ ಆನಂದವಾಗಿರ್ತಾನೆ, ಕರುಣಮಯಿಯಾಗಿರ್ತಾನೆ, ದಯಾಮಯಿಯಾಗಿರ್ತಾನೆ, ಸಂತೋಷಿಯಾಗಿರ್ತಾನೆ. ರಜೋಗುಣವಾದಾಗ ಕ್ರೋಧ ಪಾರುಷ್ಯಮೇವಚ ಓದಿದ್ರಲ್ಲ ಈ ಕಾಲ. ಕಾಮಿ, ಕ್ರೋಧಿ, ಲೋಭಿ ಇದೆಲ್ಲ ಆಗಿರ್ತಾರೆ. ತಮೋಗುಣ ಆದಾಗ ಜಾಡ್ಯ, ಒಂದು ಕಡೆ ಸುಮ್ಮನೆ ಬಿದ್ದುಕೊಂಡಿರಬೇಕು ಅಂತ ಅನಿಸ್ತದೆ. ಅದು ಅದರ ಗುಣ, ತಮೋಗುಣದ ಪ್ರಭಾವ. ಅದು ನನ್ನದಲ್ಲ. ಈಗ ನಾನು ಅದನ್ನೇನು ಮಾಡಬೇಕು? ಯಾವುದನ್ನು ನಾನು ಅಂತ ತಿಳ್ಕೊಂಡಿದ್ದೇನೋ ಅದು ನನ್ನದಲ್ಲ, ಅಥವಾ ನಾನಲ್ಲ. ನನ್ನದೂ ಅಲ್ಲ, ನಾನಲ್ಲ. ಅಥವಾ ನನ್ನದು ಅಂತ ತಿಳ್ಕೊಂಡ್ರೂ ಕೂಡ ಯಾವುದು ನನ್ನದು ಅದು ನಾನಲ್ಲ. ಆ ರೀತಿ ತಿಳಿದುಕೊಂಡು ನನ್ನ ಶರಣಾಗತಿಯನ್ನು ಹೊಂದು ಈ ಎಲ್ಲ ಧರ್ಮಗಳನ್ನು ತ್ಯಾಗ ಮಾಡಿ ನನಗೊಬ್ಬನಿಗೆ ಶರಣ ಹೊಂದು, ನನಗೆ ಶರಣ ಹೊಂದು ಅಂದರೆ ಪರಮಾತ್ಮನಿಗೆ ಶರಣ ಹೊಂದುವಂಥದ್ದು. ಮಾಮೇಕಂ ಶರಣಂ ಪ್ರಜ. ಆವಾಗ ನಾನೇನು ಮಾಡ್ತೇನೆ? ಅಹಂ ತ್ವಾ ಸರ್ವ ಪಾಪೇಭ್ಯ. ಅರೆ, ನಮಗೆ ಅಹಂ ಬಿಡುವಂದ, ನಾನು ಅಹಂ ಅಂತಾನೆ ಭಗವಂತ. ಅವನು ಅಹಂ ಅನ್ನುವಂಥದ್ದು ನಾವು ಹೇಳ್ಕೊಳ್ಳುವಂಥ ಅಹಂ ಅಲ್ಲ. ಗುರುದೇವರು ಅದಕ್ಕೆ ಅದನ್ನು ನಮಗೆ ತಿಳಿಯುವಾಗ ಹೇಳ್ತಿದ್ರು, ಬಿಗ್ ಐ ಸ್ಮಾಲ್ ಐ ಅಂತ ಹೇಳ್ತಿದ್ರು. ಅದು ಬಿಗ್ ಐ, ಪರಮಾತ್ಮ ಅನ್ನೋದು ಬಿಗ್ ಐ, ನಮ್ಮದು ಸ್ಮಾಲ್ ಐ. ದ ಸ್ಮಾಲ್ ಐ ಮರ್ಜಿಸ್ ಇನ್ ಟು ದ ಬಿಗ್ ಐ. ಆ ಸಣ್ಣ ಅಹಂಕಾರ ಅನ್ನುವಂಥದ್ದು ಏನಿದೆ, ಕ್ಷುದ್ರ ಅಹಂಕಾರ ಅನ್ನುವಂಥದ್ದು ಏನಿದೆ, ಅದು ದೊಡ್ಡ ಅಹಂಕಾರದಲ್ಲಿ ನಾವು ಹೋಗ್ಬಿಡ್ತದೆ. ಆವಾಗ ಅದರ ಉಳಿವಿಲ್ಲ, ಅದರ ಅಸ್ತಿತ್ವವೇ ಇಲ್ಲ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಅಹಂ ತ್ವಾ ಸರ್ವ ಪಾಪೇಭ್ಯ. ನಾನು ನಿನ್ನನ್ನು ಈ ಎಲ್ಲ ಪಾಪ ಭಾವನೆಗಳೇನಿವೆ ಪಾಪ ಭಾವನೆಗಳು ಏನಿವೆ ಅದರಿಂದ ಮುಕ್ತಿ ಮಾಡ್ತೇನೆ. ಭಗವದ್ ರಾಮಾನುಜಾಚಾರ್ಯ ಅಂತ ಹೇಳೋದು ಏನು ಅಂತಂದರೆ, ನಾನು ಪಾಪಿ ಅಂತ ತಿಳ್ಕೊಳ್ಳದೆ ಮಹಾಪಾಪ ಅಂತ ಹೇಳ್ತಾರೆ ಅವರು. ಪರಮಾತ್ಮನ ಮಕ್ಕಳಾಗಿರುವಂಥ ನಾವು ಪಾಪಿ ಅಂತ ಹೇಳ್ಕೊಂಡ್ರೆ ಏನು ಅರ್ಥ? ಯಾರಿಗ ಪ್ರಚಾರ? ಪರಮಾತ್ಮನ ಸಂತಾನವೇ ನಾವಾಗಿರುವಾಗ ಅದೇ ನಾವು ಪಾಪಿಗಳಾಗಲಿಕ್ಕೆ ಸಾಧ್ಯ? ಅಹಂ ತ್ವಾ ಸರ್ವ ಪಾಪೇಭ್ಯ. ನಿನ್ನ ಎಲ್ಲ ಪಾಪಗಳನ್ನು ಅಂದರೆ ಪಾಪ ಭಾವನೆಗಳನ್ನು, ಪಾಪ ಅನ್ನೋಂಥದ್ದು ಒಂದು ಭಾವನೆ, ಇದು ಅಷ್ಟೇ. ಆ ಭಾವನೆಯನ್ನು ತೆಗೆದು ಇನ್ನು ಸರ್ವಭಾವೇನ ಅಂತ ಅಂದರೆ ವ್ಯವಹಾರದಲ್ಲಿದ್ದೇವೆ,
ನಾನಾ ಪ್ರಕಾರದ ಭಾವನೆಗಳು ಉತ್ಪನ್ನವಾಗುತ್ತವೆ. ಆ ಎಲ್ಲ ಭಾವನೆಗಳ ಸಮೇತವಾಗಿ ನನಗೆ ಶರಣಾಗತಿ ಭಾವನೆ ಅಂತಂದೇ ಇರಲಿ. ಅದಕ್ಕೆ ನೋಡಿ ಏನು ಹೇಳಿದರು, ಕಾಮಾದ್ ಗೋಪ್ಯ. ಕಾಮ ಅನ್ನೋಂಥದ್ದೊಂದು ಭಾವನೆ ಹೌದಾ? ಕಾಮಾದ್ ಗೋಪ್ಯ. ಭಯಾತ್ ಕಂಸ, ಭಯದ ಭಾವನೆ ಕಂಸನ. ದ್ವೇಷಾದ್ ಚೈತ್ಯಾದಿ ನೃಪಾಲ, ದ್ವೇಷಭಾವದಿಂದ ಚೈದಿ ರಾಜ ಶಿಶುಪಾಲ, ಜರಾಸಂಧ ಮುಂತಾದವರು. ಸ್ನೇಹಾತ್ ಯೂಯಂ, ಯಾದವರಿಗೆ ಹೇಳ್ತಾ ಇದ್ದಾರೆ ನಾರದರು. ಸ್ನೇಹಾದ್ ಯೂಯಂ, ಶ್ರೀಕೃಷ್ಣ ಅನ್ನುವಂಥವ್ರು ನಮ್ಮ ಸಂಬಂಧಿಕ, ನಮ್ಮ ಸಖ, ನಮ್ಮ ಸಂಬಂಧಿಕ ಅನ್ನುವಂಥ ರೀತಿಯಲ್ಲಿ ಅವರು. ಸ್ನೇಹಾದ್ಯೂಯಂ, ಪಾಂಡವರಿಗೆ ಯುಧಿಷ್ಠಿರಿಗೆ ಹೇಳ್ತಿದ್ದಾನೆ ಈ ಮಾತನ್ನು. ಅದಕ್ಕೆ ಸ್ನೇಹಾದ್ಯೂಯಂ, ನೀವೆಲ್ಲ ಪಾಂಡವರು ಏನು ತಿಳ್ಕೊಂಡಿದ್ದೀರಾ? ಪರಮಾತ್ಮ ನಮ್ಮ ಸಖ, ನಮ್ಮ ಮಿತ್ರ ಅಂತ ತಿಳಿದಿದ್ದೀರಾ. ಹೌದು. ಅದರ ನಂತರ ಭಕ್ತ್ಯ ವಯಂ ವಿಭೋ, ನಾವೆಲ್ಲ ಋಷಿಮುನಿಗಳು ಭಕ್ತಿಯಿಂದ ಕೇನಾಪಿ ಉಪಾಯೇನ ಮನಃಕೃಷ್ಣೆ ನಿವೇಶಯೇತ್. ಕನ್ಫ್ಯೂಷನ್ ಅದು ಏನು ಅಂದರೆ, ಕೇನಾಪಿ ಉಪಾಯ, ಯಾವುದೇ ಒಂದು ರೀತಿಯಿಂದ, ಉಪಾಯ ಅಂದರೆ ಮಾರ್ಗ, ಮನೋಭಾವನೆ, ಅದರಿಂದ ಮನಃಕೃಷ್ಣೆ ನಿವೇಶಯೇತ್. ಉದ್ದೇಶ ಏನು ಅಂತಂದರೆ, ಮನಸ್ಸು ಅನ್ನುವಂಥದ್ದು ಕೃಷ್ಣನಲ್ಲಿ ಸೇರಬೇಕು. ಯಾವಾಗ ಆಗಿದ್ದಿದು? ರಾಜಸೂಯಾಗದ ಸಂದರ್ಭದಲ್ಲಿ ಶಿಶುಪಾಲನ ಉದ್ಧಾರವನ್ನು ಮಾಡಿದಲ್ಲ ಭಗವಂತ. ಆವಾಗ ಅವನ ಪ್ರಾಣ ಜ್ಯೋತಿ ಎನ್ನುವಂಥದ್ದು ಭಗವಂತನಲ್ಲಿ ಹೋಗಿ ಸೇರಿಕೊಳ್ಳುತ್ತದೆ. ಇದಿಷ್ಟೇ ಆಶ್ಚರ್ಯವಾಗ್ತದೆ. ಪರಮಾತ್ಮಲ್ಲಿ ಹೋಗಿ ಸೇರಿಕೊಳ್ಳೋದು ಸಾಯುಜ್ಯ ಮುಕ್ತಿ ಆಗೋಯ್ತದು. ಅಂದಮೇಲೆ ಆ ಸಾಯುಜ್ಯ ಮುಕ್ತಿ ಅನ್ನುವಂಥದ್ದು ಪರಮಾತ್ಮನಲ್ಲಿ ಸೇರಿ ಹೋಗುವಂಥದ್ದು ದೊಡ್ಡ ದೊಡ್ಡ ಯೋಗಿಗಳಿಗೆ, ಋಷಿಗಳಿಗೆ ಸಾಧ್ಯ ಇಲ್ಲ. ಅಂಥದ್ದು ಇವರೆಲ್ಲ ಸಂಬಂಧಿಕರು. ಈ ದಮಘೋಷನ ಪುತ್ರ ಜನ್ಮದಾರಭ್ಯದಿಂದ ನಾನು ನೋಡಿದ ಹಾಗೆಯಿಂದ ಇವತ್ತಿನವರೆಗೆ ಕೃಷ್ಣನ ದ್ವೇಷವನ್ನೇ ಮಾಡ್ಕೊಂಡು ಬಂದಿದ್ದಾನೆ. ಅವನ ಅಪಮಾನವನ್ನು ಮಾಡಿದ್ದಾನೆ. ಈಗಲೂ ಕೂಡ ನೋಡಿದ್ವಲ್ಲ ಇಷ್ಟೊಂದು ಅವನ ಅಪಮಾನವನ್ನು ಮಾಡಿದ ಬರೀ ಸಭೆಯಲ್ಲಿ. ಅಷ್ಟಾದರೂ ಕೂಡ ಹೇಗೆ ಅವನಿಗೆ ಸಾಯುಜ್ಯ ಮುಕ್ತಿಯಾಯಿತು? ಆವಾಗ ನಾವು ಹೇಳೋದು, ಭಗವಂತ ಅದನ್ನೆಲ್ಲ ನೋಡೋದಿಲ್ಲ, ಅವನು ನೋಡೋದು ಒಂದೇ. ಏನು ಅಂದರೆ, ಅವನ ಮನಸ್ಸು ತನ್ನಲ್ಲಿ ಏಕಾಗ್ರವಾಗಿದೆ ಅಷ್ಟೇ ನೋಡ್ತಾನೆ. ಅವನು ಇನ್ನೇನು ನೋಡೋದಿಲ್ಲ. ಹರಿಮಯವಾಗಿದೆ ಅನ್ನೋದನ್ನು ಮಾತ್ರ ನೋಡ್ತಾನೆ, ಕೃಷ್ಣಮಯವಾಗಿದೆ ಅನ್ನೋದನ್ನು ಮಾತ್ರ ನೋಡ್ತಾನೆ. ಹೇಗೆ ಕೃಷ್ಣಮಯವಾಗಿದೆ ಅನ್ನೋದನ್ನು ಅವನು ನೋಡೋದಿಲ್ಲ, ಅವನಿಗದು ಬೇಕಾಗಿಲ್ಲ. ಇನ್ನು ಯಾರ್ಯಾರ ಸ್ವಭಾವ ಯಾವ ರೀತಿಯೋ ಆ ರೀತಿ ಅವರು ಮಾಡ್ತಾರೆ. ವಿಷಯಾಧ್ಯಾಯತಶ್ಚಿತ್ತ ವಿಷಯೇಷು ವಿಸರ್ಜತೆ. ವಿಷಯಗಳನ್ನು ಚಿಂತನೆ ಮಾಡುವಂಥ ಚಿತ್ತ, ಭಗವಂತರೇ ಹೇಳ್ತಾರೆ ಭಾಗವತದಲ್ಲಿ, ವಿಷಯಗಳನ್ನು ಧ್ಯಾನಿಸುವಂಥ ಚಿತ್ತ ವಿಷಯೇಷು ವಿಸರ್ಜತೆ. ವಿಷಯಗಳಲ್ಲಿ ಆಸಕ್ತಿ ಹೊಂದಿದ್ರೆ ವಿಷಯಗಳಿಗೆ ಅಂಟಿಕೊಳ್ತದೆ. ಮಾಂ ಧ್ಯಾಯತಶ್ಚಿತ್ತ, ನನ್ನನ್ನು ಸ್ಮರಣೆ ಮಾಡುವಂಥ ಚಿತ್ತ ಮೈಯೇವ ಪ್ರವಿಲೀಯತೆ, ನನ್ನ ಒಳಗೆ ಲೀನವಾಗಿ ಹೋಗುತ್ತದೆ. ಅದಕ್ಕಾಗಿ ಯಾವ ರೀತಿಯಿಂದ, ಯಾವ ಉಪಾಯದಿಂದ ತನ್ನ ಚಿತ್ತವನ್ನು ನನ್ನಲ್ಲಿ ಹೊಗಿಸಿದ್ದಾನೆ
ಅದನ್ನು ನೋಡೋದಿಲ್ಲ. ಚಿತ್ತವನ್ನು ಹೋಗಿಸಿದ್ದಾನೆ ಅಷ್ಟೇ ನೋಡ್ತಾನೆ ಭಗವಂತ ಅಂತ. ಅದಕ್ಕಾಗಿ ಸರ್ವಭಾವೇನ ಮನಸ್ಸಿನಲ್ಲಿ ಯಾವ ಭಾವನೆ ಬರ್ತದೆಯೋ ಆ ಭಾವನೆಯಿಂದ ನೀನು ನನಗೆ ಶರಣಾಗುತ್ತಾನೆ ಸಾಕು. ಒಂದು ಸತ್ಸಂಗದಲ್ಲಿ ಒಂದು ಮಾತನ್ನು ಹೇಳ್ತಾ ಇದ್ದರು, ಹೇಗೆ ಅದರ ಭಕ್ತಿ ಮಾಡ್ಬೋದು, ಏನೇ ನಮ್ಮ ಹತ್ರ ದೋಷಗಳಿದ್ರೂ ಮಾಡ್ಬೋದು. ಯಾಕಂದರೆ ಭಕ್ತಿಗೆ ಹೀನಾಂಗ ಪೂರ್ತಿ ಅಂತ ಹೇಳ್ತಾರೆ. ಅಂಗ ಅಂದರೆ ಗೊತ್ತಿದೆ ನಿಮಗೆಲ್ಲ, ಅವಯವಗಳು. ಹೀನಾಂಗ ಅಂದರೆ ಅಂದ್ರೆ ಗೊತ್ತಿದೆಯಲ್ಲ, ಹೀನಾಂಗ ಅಂದರೆ ವಿಕಲಾಂಗ, ಹೀನಾಂಗ ಅದು ಗೊತ್ತಿದೆ ನಿಮಗೆ. ಈ ಸಾಧಕನಲ್ಲಿ, ಭಕ್ತಿ ಮಾಡುವಂಥ ಸಾಧಕನಲ್ಲಿ ಏನೆಲ್ಲ ಕಡಿಮೆ ಇದ್ದರೂ ಕೂಡ ಚಿತ್ತದಲ್ಲಿ ಭಗವತ್ ಪ್ರಾಪ್ತಿಗೆ ಆ ಭಕ್ತಿ ಮಾತು ಏನು ಮಾಡ್ತಾಳೆ ಅಂದರೆ ಅದನ್ನೆಲ್ಲವನ್ನು ಪೂರ್ತಿ ಮಾಡ್ತಾಳೆ, ಅವಳೇ ಪೂರ್ತಿ ಮಾಡ್ತಾಳೆ. ಪೂರ್ತಿ ಮಾಡಿ ಅವನನ್ನು ಪರಮಾತ್ಮನ ಕಡೆಗೆ ಸೇರಿಸ್ತಾಳೆ, ಕೊಂಡು ಹೋಗ್ತಾಳೆ. ಅದಕ್ಕೆ ಆಗಲೇ ಹೇಳಿದ ಶ್ಲೋಕ ಏನು, ತ್ವಯಾ ಹೌತಸ್ತು ಭಗವಾನ್ ಯಾತಿ ನೀಚ ಗ್ರಹೇಶು ಅಪಿ. ಭಕ್ತಿದೇವಿಗೆ ಹೇಳ್ತಾ ಇದ್ದಾರೆ, ನೀನು ಕರೆದ್ರೆ ಭಗವಂತ ನೀಚರ ಮನೆಗಳಿಗೂ ಬರ್ತಾನೆ. ಯಾಕಂದರೆ ಮೊದಲೇ ಭಕ್ತಿ ಮಾತೆ ಹೋಗಿ ತಯಾರು ಮಾಡಿ ಬಿಟ್ಟಿದ್ದಾರೆ ಎಲ್ಲವನ್ನೂ ಅಲ್ಲಿ ಭಗವಂತ ಬರುವುದಕ್ಕಾಗಿ, ಇರುವುದಕ್ಕಾಗಿ. ಎಷ್ಟು ಪ್ರಕಾರದ ಭಾವನೆಗಳಿವೆಯೋ ನಮ್ಮ ಒಳಗೆ, ಅವೆಲ್ಲವೂ ಕೂಡ ಒಂದು ಸತ್ಸಂಗ ಒಂದು ಕಡೆಯಲ್ಲಿ ಹೇಳ್ತಾ ಇದ್ರು. ಏನು ಅಂದರೆ, ಒಬ್ಬನು ಬರ್ತಾನೆ, ಬಂದು ನನಗೆ ಪರಮಾತ್ಮ ಪ್ರಾಪ್ತಿ ಆಗಬೇಕಾಗಿದೆ, ಸಾಧನೆ ಹೇಳಿ. ಆ ಸಾಧುಗಳು ಹೇಳಿದರೆ ಇದನ್ನು ಮಾಡು, ಅದನ್ನು ಮಾಡು, ಏನೇನೋ ಉಪಾಯಗಳನ್ನು ಹೇಳ್ತಾರೆ. ಇಲ್ಲ, ಅದು ನನ್ನ ಕಡೆ ಸಾಧ್ಯ ಇಲ್ಲ, ಇದು ನಾನು ಮಾಡೋದಕ್ಕಾಗೋದಿಲ್ಲ, ಎಲ್ಲವನ್ನೂ ಹೇಳ್ತಾನೆ. ಕೊನೆಗೆ ಹೇಳ್ತಾರೆ, ಏನಾದರೂ ಮಾಡೋದಲ್ಲಿ ಅದನ್ನು ಹೇಳು. ಆವಾಗ ಅವನು ಹೇಳ್ತಾನೆ, ಸುಳ್ಳು ಹೇಳಬಲ್ಲೆ ಅಷ್ಟೇ, ನೋ ಪ್ರಾಬ್ಲಮ್ ಸರ್. ನಮ್ಮ ರಾಮ ದರ್ಬಾರಿನಲ್ಲಿ ಒಬ್ಬರು ಬೇಕಾಗಿದೆ, ನೀನು ಸುಳ್ಳು ಹೇಳ್ತಾ ಹೋಗ್ಬೇಕು ಅವ್ರ ಹತ್ರ. ಎಲ್ಲಿವರೆಗೆ ಇಲ್ಲಿ ರಾಮಮೂರ್ತಿ ನಗಬೇಕು, ಅಲ್ಲಿವರೆಗೆ ಹೇಳ್ತಾ ಹೋಗು. ಆ ಕಥೆ ಹೇಳ್ತದೆ, ಅವನು ರಾಮ ಮಂದಿರಕ್ಕೆ ಹೋಗ್ತಾನೆ, ರಾಮ ದರ್ಬಾರ್ ಮಂದಿರಕ್ಕೆ ಹೋಗ್ತಾನೆ, ಇಡೀ ದಿವಸ ಅದೇ ಕೆಲಸ ಅವನು. ಕೊನೆಗೆ ಒಂದು ದಿವಸ ರಾಮನ ಮೂರ್ತಿ ನಕ್ಕಿತು ಅಂತ ಬರ್ತದೆ. ಅರ್ಥ ಏನು ಅಂದರೆ, ಹೇಗಿದ್ದರೆ ಭಗವಂತನಿಗೆ ಸ್ವೀಕಾರ್ಯ ಇದೆ ಅಂತ. ಬರ್ತಾನೆ ಅಂತಂದ್ರೆ ಯಾವುದೇ ರೀತಿಯಿಂದ ಅವನು ಬರೋದಕ್ಕೆ ಬರ್ತಾನೆ ಅಂತಂದರೆ ನಾನು ಅವನನ್ನು ಇಟ್ಟುಕೊಳ್ತೇನೆ. ಅದು ರಾಮನೀತಿ. ರಾಜನೀತಿ ಬೇರೆ, ರಾಮನೀತಿ ಬೇರೆ. ರಾಮನೀತಿ ಏನು, ಸಕದೇವ ಪ್ರಪನ್ನಾಯ ತವಾಸ್ಮೀತಿ ಇತಿ ಯಾಚತೆ ಅಹಂ ಸರ್ವಭೂತೇಭ್ಯಃ ಅಭಯಂ ದದಾಮಿ ಏತದ್ವ್ರತ ಮಮ. ಸಕದೇವ ಪ್ರಪನ್ನಾಯ ಒಂದೇ ಒಂದು ಬಾರಿ, ತವಾಸ್ಮಿ ನಾನು ನಿನ್ನವನು ಅಂತ ಶರಣಾಗತನಾಗಿದ್ದಾರೆ. ನನ್ನ ನೀತಿ ಏನು, ರಾಮನ ನೀತಿ ಏನು? ನನ್ನ ನೀತಿ ಏನು ಅಂತಂದರೆ, ಅವನನ್ನು ಅವನಿಗೆ ಸರ್ವಭೂತೇಭ್ಯಃ ಅಭಯಂ ದದಾಮಿ, ಎಲ್ಲ ಜೀವರಾಶಿಗಳಿಂದಲೂ ಕೂಡ ಅವನಿಗೆ ಅಭಯವನ್ನು ನಾನು ಕೊಡ್ತೇನೆ. ಅಂದರೆ ನಾನು ಕಾಯ್ತೇನೆ ಅಂತ ಅರ್ಥ, ಬೇರೆ ಏನೂ ಅಲ್ಲ. ಸರ್ವಭಾವ ಅಂತ ಅಂದರೆ ಯಾವ ಭಾವನೆ ಉತ್ಪನ್ನವಾಗುತ್ತದೆ ಅದರ ಮೂಲಕವೂ ಕೂಡ ಭಗವಂತನ ಹತ್ತಿರ ಹೋಗಬಹುದು. ಅವನು ಅವನನ್ನು ಸೇರಿಸ್ಕೊಳ್ತಾನೆ. ಸಮ್ಮುಖ ಹೋಯಿ ಜೀವ ಜಬ ಜನ್ಮ ಕೋಟಿ ಅಗನಾ ಸಹಿತ ವಹಿ ಅಂತ ಹೇಳ್ತಾರೆ ಸುಂದರಕಾಂಡದಲ್ಲಿ ವಿಭೀಷಣನಿಗೆ. ಯಾವಾಗ ಜೀವ ನನ್ನ ಸಮ್ಮುಖವಾಗುತ್ತದೆಯೋ
ಅದೇ ಕ್ಷಣಕ್ಕೆ ಜನ್ಮ ಕೋಟಿ 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 ಜನ್ಮಗಳಲ್ಲಿ ಮಾಡಿದಂಥ ಪಾಪಗಳೆಲ್ಲ ನಷ್ಟವಾಗಿ ಹೋಗುತ್ತವೆ. ಬೇರೆ ಏನೂ ಇಲ್ಲ, ಅದರಲ್ಲಿ ನಷ್ಟವಾಗಿ ಹೋಗ್ತವೆ, ಏನೂ ಉಳಿಯೋದಿಲ್ಲ. ಇದು ನನ್ನ ಕಡೆಯಿಂದ ಭರವಸೆ, ಇದು ಭಗವಂತನ ಆಶ್ವಾಸನೆ. ಅದಕ್ಕೆ ಸರ್ವಭಾವೇನ ಭಾರತ ಅಹಂ ತ್ವಾ ಸರ್ವಪಾಪೇಭ್ಯ. ಪಾಪ ಅಂದರೆ ಹೀನ ಭಾವನೆ. ಆ ಹೀನ ಭಾವನೆಯನ್ನು ಈಗ ತೆಗೆದುಕೊಳ್ಳಬೇಡ. ಆ ಹೀನ ಭಾವನೆಯನ್ನು ನಿನ್ನನ್ನು ಮುಕ್ತ ಮಾಡುತ್ತೇನೆ ನಾನು. ಇದು ಭಗವದ್ ಆಶ್ವಾಸನೆ. ಅದಕ್ಕಾಗಿ ಹೇಳ್ತೇನೆ ಸರ್ವಭಾವೇನ ಭಾರತ. ಈ 5 ದಿವಸಗಳಲ್ಲಿ ಗೀತಾ ಪಂಚಾಮೃತದ ಯತ್ಕಿಂಚ ಚರ್ಚೆ ನಾವು ಮಾಡಬೇಕು. ಈಗ ಕೊನೆಯದಾಗಿ ಸಾರಾಂಶ ಹೇಳ್ಬಿಡ್ತಾರೆ. ಸಾರಾಂಶ ಏನು ಮಾಡಬೇಕು ಅಂತ, ಏನು ಮಾಡಬೇಕು ಅಂತ ಹೇಳಿ ಅಲ್ಲವೇ ಅನ್ಬೇಡಿ, ಅದಕ್ಕೆ ಹೇಳ್ಬಿಡ್ತೇವೆ. ಮೊದಲನೇ ಶ್ಲೋಕ ಯಾವುದು? ಉದ್ಧರೇದಾತ್ಮನಾತ್ಮಾನಂ ನಾತ್ಮಾನಮವಸಾದಯೇತ್ ಆತ್ಮೈವ ಹ್ಯಾತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ. ಅಲ್ಲಿ ಏನು? ಒಂದು ಪ್ರೇರಣಾದಾಯಕ ಉನ್ನತ ಗುರಿ ಲಕ್ಷ್ಯವನ್ನು ಇಟ್ಟುಕೊಳ್ಳಿ ಜೀವನದಲ್ಲಿ. ಇದರಲ್ಲಿ ರೆಕಾರ್ಡ್ ಆಗಿರ್ತದೆ, ಮತ್ತೆ ನೀವು ಚಿಂತೆ ಮಾಡ್ಕೊಂಡಿಲ್ಲ. ಅದು ಕಣ್ಣು ಹುಡುಕದೆ ಪೇಪರ್ ಹುಡುಕದೆ ಅಷ್ಟೆಲ್ಲ ಆಗೋದ್ರಲ್ಲಿ ಮುಗಿದೋಗ್ಬಿಟ್ಟಿರ್ತದೆ. ಆಮೇಲೆ ನೀವು 1ನೇ ಪಾಯಿಂಟ್ ಬರೆಯೋದ್ರಲ್ಲಿ 5ನೇ ಪಾಯಿಂಟ್ ಹೋಗಿಬಿಟ್ಟಿರ್ತದೆ. ಅದು ಚಿಂತೆ ಮಾಡೋದು ಬೇಡ. ಮೊದಲನೇದು ಪ್ರೇರಣಾದಾಯಕ ಗುರಿಯನ್ನು ಲಕ್ಷ್ಯವನ್ನು ಇಟ್ಟುಕೊಳ್ಳಿ ಜೀವನದಲ್ಲಿ. ಇನ್ನು 2ನೇದೇನು? ಆ ಗುರಿ ಸಾಧನೆಗಾಗಿ ಏನನ್ನ ಮಾಡಬೇಕೋ ಅದನ್ನು ನೀವೇ ಮಾಡಿ, ಬೇರೆ ಯಾರು ಬರೋದಿಲ್ಲ. ಗುರುಗಳು ಮಾಡ್ತಾರೆ, ಅವರು ಮಾಡೋದಿಲ್ಲ. ಅವರು ಹೇಳ್ತಾರೆ ಮಾಡುವಂತ, ಮಾಡಬೇಕಾದ್ರೆ ನಾನೇ. ಈ ರೀತಿ ಲಕ್ಷ್ಯ ಸಾಧನೆಯನ್ನ ಮಾಡ್ತಾ ಇರುವಾಗ ಬಿದ್ದರೂ ಕೂಡ ಬಿದ್ದೆ ಬೀಳ್ತಾನೆ. ಬೀಳೋ ಸಹಜ, ಯಾಕಂದ್ರೆ ಸಂಘರ್ಷ ಆಗಲೇಬೇಕು. ಬಿದ್ದರೂ ಕೂಡ ರಬ್ಬರ್ ಚೆಂಡಿನಂತೆ ಮೇಲೆ ಹೇಳಿ, ಪುಟಿದ ಮೇಲೆ ಹೇಳಿ ಅಂತ ಉತ್ಸಾಹದಿಂದ, ಕಲ್ಲಿನಾಗಿ ಬಿದ್ದು ಬಿಡಬೇಡಿ ಅಂತ. ನಿಮ್ಮ ಮನಸ್ಸನ್ನು ನಿಮ್ಮ ಸನ್ಮಿತ್ರನನ್ನಾಗಿ ಮಾಡಿಕೊಳ್ಳಿ. ನಿಮ್ಮ ಮನಸ್ಸನ್ನು ನೀವು ಸನ್ಮಿತ್ರನನ್ನಾಗಿ ಮಾಡಿಕೊಳ್ಳಿ. ಇದು ಉದ್ಧರೇತ್ನಲ್ಬಹುದು. ಇವೆಲ್ಲವೂ ಕೂಡ ಸರಿಯಾಗಿ ಸಾಧಿಸಬೇಕಾದ್ರೆ, ಸರಿಯಾದ ದಾರಿಯಲ್ಲಿ ನಾವು ಇರಬೇಕಾದ್ರೆ ಯಾವಾಗಲೂ ಸತ್ ಸಹವಾಸದಲ್ಲಿ ಇರಿ, ಯಾವಾಗಲೂ ಸತ್ಸಂಗದಲ್ಲಿ ಇರಿ. ಇನ್ನು ಸತ್ಸಂಗ ಅಂತಂದರೆ ಕೇವಲ ಪ್ರವಚನ ಕೇಳುವುದು ಅಷ್ಟೇ ಅಂತ ಏನಲ್ಲ. ಸತ್ ಅಂದರೆ ಪರಮಾತ್ಮ, ಪರಮಾತ್ಮ ಜೊತೆಗೆ ಇರುವಂಥ. ಅದು ನಾವು ಜಪವನ್ನು ಮಾಡ್ತಿರೋ, ಭಜನೆಯನ್ನು ಹೇಳ್ತಿರೋ, ನಾಮಸ್ಮರಣೆಯನ್ನು ಮಾಡ್ತಿರೋ, ಪೂಜೆಯನ್ನು ಮಾಡ್ತಿರೋ, ಪುರಾಣಗಳನ್ನು ಓದ್ತಿರೋ, ಪುರಾಣಗಳನ್ನು ಕೇಳ್ತಿರೋ, ಧರ್ಮಗ್ರಂಥಗಳನ್ನು ಕೇಳ್ತಿರೋ, ಯಾವೆಲ್ಲ ಗ್ರಂಥಗಳು ಕೂಡ ಪರಮಾತ್ಮನ ವರ್ಣನೆಯನ್ನು ಮಾಡ್ತವೆಯೋ ಅದರ ಜೊತೆಗಿದ್ದದ್ದು ಸತ್ಸಂಗ. ಇಲ್ಲಿ 2ನೇ ಶ್ಲೋಕ. ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಷು ಕದಾಚನ ಮಾ ಕರ್ಮಫಲ ಹೇತುರ್ಭೂ ಮಾತೇ ಸಂಗೋಸ್ತ್ವ ಕರ್ಮಣಿ. ನಿಮ್ಮ ಮನಸ್ಸು ಅನ್ನುವಂಥದ್ದು ನೀವು ಮಾಡುವ ಕೆಲಸದಲ್ಲಿ ಇರಲಿ. ಯಾವುದೇ ಕೆಲಸ ಮಾಡಿ,
ಮನಸ್ಸು ಅಲ್ಲಿರಬೇಕು. ಆ ಕೆಲಸಕ್ಕೆ ನಿಮ್ಮನ್ನು ನೀವು ಸಮರ್ಪಿಸಿಕೊಳ್ಳಿ. ಅಂದರೆ ಅದರಲ್ಲಿ ನಮ್ಮನ್ನು ನಾವು ಕಳೆದು ಹೋಗಬೇಕು. ಯಾವ ರೀತಿ ಒಬ್ಬ ಚಿತ್ರಗಾರ ಚಿತ್ರವನ್ನು ಬರೆಯುವಾಗ ಅವರು ತನ್ನಲ್ಲಿ ತಾನು ಕಳ್ಕೊಂಡ್ಬಿಡ್ತಾರೆ. ಕವಿ ಕವಿತಾ ರಚನೆ ಮಾಡುವಾಗ ತನ್ನನ್ನು ತಾನು ಕಳ್ಕೊಂಡ್ಬಿಡ್ತಾನೆ. ಅದರಲ್ಲಿ ಎಷ್ಟು ಮಗ್ನಾಗ್ತಾನೆ ಅಂದರೆ ನಾನು ಇದ್ದೇನೆ ಅನ್ನೋದು ಕೂಡ ಅವನಿಗೆ ಕಲ್ಪನೆ ಇರೋದಿಲ್ಲ. ಆ ರೀತಿ ದೊರೆತುದನ್ನು ಪ್ರಸಾದವೆಂದು ಸ್ವೀಕರಿಸಿ. ಇನ್ನು ಮುಖ್ಯವಾದದ್ದು ಯಾವುದು ನಮ್ಮ ಕೈಯಲ್ಲಿ ಇಲ್ಲವೋ ಅದಕ್ಕೆ ಶರಣಾಗಿರಿ. ಅಂದರೆ ಭಗವದಿಚ್ಛೆಗೆ ಶರಣಾಗಿರಿ. ಭಗವಂತನ ಇಚ್ಛೆ ಹೀಗೆ ಇತ್ತು ಅಂತ ಶರಣಾಗಿರಿ. ಅರ್ಥ ಏನಂದಿದ್ರೆ, ಅರ್ಥ ಏನು ಅಂತಂದರೆ ಭಗವದಿಚ್ಛೆ ಇದೇ ಆಗಿದೆ ಅಂತಂದ ಮೇಲೆ ಇದರಲ್ಲಿ ಏನೋ ನನ್ನ ಕಲ್ಯಾಣ ಇದೆ, ಏನೋ ನನ್ನ ಹಿತ ಇದೆ ಇದರಲ್ಲಿ ಅಂತ. ಅವನು ಮಾಡಿದರೂ ಕೂಡ ನೆರವೇರಿಸಿದರೂ ಕೂಡ ಅದರಲ್ಲಿ ಹಿತ ಇದೆ, ನೆರವೇರಿಸಲಿಲ್ಲ ಅಂದರೂ ಕೂಡ ಹಿತ ಇದೆ. ಪ್ರಹ್ಲಾದ್ ಹೇಳ್ತಾರೆ, ನೀನು ಕೊಡುವುದು ಎಷ್ಟು ಸುಂದರವೋ ತೆಗೆದುಕೊಳ್ಳುವುದು ಅಷ್ಟೇ ಸುಂದರ ಅಂತ ಹೇಳ್ತಾರೆ. ಬಲಿಯನ್ನು ಇದನ್ನು ಮಾಡಬೇಕು. ಎಲ್ಲವನ್ನು ಯಾಕೆ ಹರಣ ಮಾಡಿದೆ? ಯಾಕೆ ಅಂದರೆ ಈ ಬಲಿ 3 ಲೋಕ ವಿಜಯಿಯಾಗಿದ್ದ, ಇಷ್ಟೊಂದು ಐಶ್ವರ್ಯ ಸಿಕ್ತು, ಸಂಪತ್ತು ಸಿಕ್ತು, ಅದರ ಮದ ಬರಬಾರದು, ತಲೆಗೆ ಏರಬಾರದು ಅಂತ ನೀನು ಅದನ್ನು ತೆಗೆದುಕೊಂಡು ಬಿಟ್ಟೆ. ಇದು ಮಹತ್ ಕೃಪೆಯಾಯಿತು. ಇದಕ್ಕೆ ಭಕ್ತಿಯಲ್ಲಿ ವಿವೇಕ ಅಂತ ಹೇಳ್ತಾರೆ. ಸಮೀಕ್ಷಂತೆ, ವಿವೇಕಿಯಾದಂಥವನು ಸಮೀಕ್ಷಂತೆ ಅಂದರೆ ಪ್ರತಿಯೊಂದರಲ್ಲೂ ಕೂಡ, ಪ್ರತಿಯೊಂದು ಪರಿಸ್ಥಿತಿಯಲ್ಲೂ ಕೂಡ ಭಗವಲ್ಲೀಲೆಯನ್ನು ನೋಡ್ತಾನೆ. ಇದರಲ್ಲಿ ಏನೋ ಭಗವಲ್ಲೀಲೆ ಇದೆ, ಅದರಲ್ಲಿ ಏನೋ ನನ್ನ ಕಲ್ಯಾಣ ನಿಹಿತವಾಗಿದೆ. ಇನ್ನೊಂದು ನಮ್ಮದು ಹೇಳಬೇಕಲ್ಲ, ವಿವೇಕಿಗಳು ಸಮೀಕ್ಷಂತೆ ನಮ್ಮಗಳು, ಅವಿವೇಕಿನ ಪತೀಕ್ಷಂತೆ ದಾರಿ ಕಾಯ್ತೇವೆ. ಯಾವ ಕಡೆ ಬರ್ತಾನೋ ಜಪ ಮಾಡಿ 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 ಆ ಮಾಲನ್ಯ ಸವಿತು, ರಟ್ಟೆ ನೋವು ಬಂದಾಗೋಯಿತು, ಇನ್ನೂವರೆಗೂ ಕಣ್ಣು ಬೀಳಲಿಲ್ಲ. ಯಾಕೆ ನಾವು ತಗೊಳ್ಳೋದೇನು, ನಾವೇನು ಬೆಳಿತೇವೆ ಅದ್ರ ಕೊಟ್ಟು ಅಂದರೆ ಅವ್ರು ಕಣ್ಣು ತೆಗೆದಿದ್ದಾನೆ ಅಂತ ಅರ್ಥ. ಇಲ್ಲ ಅಂದರೆ ಕಣ್ಣು ಮುಚ್ಕೊಂಡ ಅಂತ. ಅಥವಾ ಈಗಿನ ದಿನಗಳಲ್ಲಿ ಸಾಧಾರಣ ಕಿವಿಗಳು ಹೋಗಿಬಿಟ್ಟಿವೆ ಅಂತ ಕಾಣ್ತದೆ. ಭಗವಂತನಿಗೆ ಅಂತ ಅನ್ಕೊಳ್ಳೋದು ನಾವು. ಹಾಂ, ಅದಕ್ಕೆ ಜಾಗ್ರತೆ ಹತ್ರ ಕೂಡ ಹೋಗೋದು. ಇಲ್ಲಿಗಿಂತ ಅಲ್ಲಿ ಜಾಗ್ರತೆ ಇರುತ್ತೆ, ಅಲ್ಲಿ ಹುಡಿ ಹೋಗ್ತಾರೆ. ಅಲ್ಲಿ ಕೆಲಸ ಆಗಲಿಲ್ಲ, ಇನ್ನೊಂದು ಕಡೆ ಹೋಗ್ತಾರೆ. ಜಾಗ್ರತೆ ಅಂತ ಅಲ್ಲಿ ಹೋಗ್ತಾರೆ. ಎಲ್ಲರೂ ಜಾಗ್ರತೆ ಆಗಿದ್ದಾರೆ, ಆದರೆ ಹೋಗೋದಿದೆಯಿಲ್ಲ. ವಿಶ್ವಾಸ ಇಲ್ಲವ ನಮ್ಮಲ್ಲಿ, ಅದು ಬಂದಿರೋದು. ಮೂರನೇದು ಯತ್ಕರೋಷಿ ಯದಶ್ನಾಸಿ ಯಜ್ಜುಹೋಷಿ ಹೃದಾಸಿಯತ ಯತ್ತಪಸ್ಯ ಕೌಂತೆಯ ತತ್ಪುರುಷ ಮದರ್ಪಣಂ. ಯಾವುದೇ ಕೆಲಸವನ್ನು ಪೂಜೆಯ ರೀತಿಯಲ್ಲಿ ಮಾಡಿ, ಪೂಜೆಯನ್ನು ಹೇಗೆ ಮಾಡ್ತೇವೋ ಆ ರೀತಿಯಾಗಿ ಮಾಡಿ. ಕೆಲಸ ಯಾವುದೇ ಇರಬಹುದು, ಸಮಷ್ಟಿಗಾಗಿ ಕೆಲಸವನ್ನು ಮಾಡಿ, ಅಹಂ ಪೋಷಣೆಗಾಗಿ ಅಲ್ಲ. ಸಮಷ್ಟಿ ಯಾರು? ಸಮಷ್ಟಿ ಪರಮಾತ್ಮ. ಅಂದರೆ ಪರಮಾತ್ಮನಿಗಾಗಿ ಕೆಲಸವನ್ನು ಮಾಡಿ. ಪರಮಾತ್ಮನಿಗೆ ಕೆಲಸ ಮಾಡಿ ಅಂದ್ರೇನು? ಅವನಿಗೆ ಬೇಕಾಗಿಲ್ಲ, ಅವನು ನನ್ನನ್ನು ಇದರಲ್ಲಿ ನಿಯುಕ್ತಗೊಳಿಸಿದ್ದಾನೆ ಇದನ್ನು ಮಾಡೋದಕ್ಕೆ. ಅಲ್ಲಿಗೇನಾಯಿತು? ಅದು ಅವನದೇ ಕೆಲಸ ಆಯಿತು. ಅವನಿಗೋಸ್ಕರ ನಾನು ಮಾಡ್ತಿದ್ದೇನೆ ಅಂತ ಮಾಡಿ. ಅಹಂ ಪೋಷಣೆಗಾಗಿ ಅಲ್ಲ. ಶರೀರದಲ್ಲಿ ಪ್ರಾಣ ಇರೋದಕ್ಕಾಗಿ ಮಾತ್ರ ತಿನ್ನಿ, ಆಮೇಲೆ ಬಂದುಬಿಡ್ತೇನೆ.
ಇಂದ್ರಿಯಗಳ ತುಷ್ಟಿಗಾಗಿ ತೃಪ್ತಿಗಾಗಿ ಅಲ್ಲ. ಅಂತಃಕರಣ ಶುದ್ಧಿಗಾಗಿ ಪ್ರಾರ್ಥನೆಯನ್ನು ಮಾಡಿ, ಕೇವಲ ಚಿತ್ತ ಶುದ್ಧಿಗಾಗಿ ಪ್ರಾರ್ಥನೆಯನ್ನು ಮಾಡಿ, ವಿಷಯ ವಸ್ತುಗಳಿಗಾಗಿ ಅಲ್ಲ. ವಿಷಂ ಐಂದಿಕಂ ರಾಜನ್ ಸ್ವರ್ಗೇ ನರಕೇ ಏವ. ಶ್ರೀಮದ್ ಭಾಗವತದಲ್ಲಿ ಹೇಳ್ತಾರೆ, ಈ ವಿಷಯ ಭೋಗಗಳು ಅನ್ನುವಂಥವೇನಿವೆ ಇವು ಸ್ವರ್ಗದಲ್ಲಿ ಮತ್ತು ನರಕದಲ್ಲಿ ಸಿಕ್ಕೇ ಸಿಗ್ತವೆ. ಅದಕ್ಕಾಗಿ ನೇಚ್ಛೇತ ಉದಹ, ಆದ್ದರಿಂದ ವಿವೇಕಿಯಾದಂಥವನು ಅವುಗಳನ್ನು ಬಯಸೋದಿಲ್ಲ, ಅವುಗಳನ್ನು ಪಡೆಯೋದಕ್ಕೆ ಪ್ರಯತ್ನವನ್ನು ಮಾಡೋದಿಲ್ಲ. ಅಂದರೆ ದೊಡ್ಡೇವೆ ಅಂತ. ದ್ರವ್ಯ ಶುದ್ಧಿಗಾಗಿ ದಾನ ಮಾಡಿ, ಹೆಸರಿಗಾಗಿ ಅಲ್ಲ. ಆಂತರಿಕ ಬೆಳವಣಿಗೆಗಾಗಿ ಸಂಯಮ, ನಮ್ಮ ಒಳಗಿನ ಬೆಳವಣಿಗೆಗಾಗಿ, ಆಧ್ಯಾತ್ಮಿಕ ಬೆಳವಣಿಗೆಗಾಗಿ ಸಂಯಮವನ್ನು ಮಾಡಿ, ದಂಭಕ್ಕಾಗಿ ಅಲ್ಲ. ಇನ್ನು 4ನೇ ಶ್ಲೋಕ, ಅನನ್ಯಾಶ್ಚಿಂತೆಯಂತೋ ಮಾಂ. ಈ ವಿಶ್ವದ ಹಿಂದಿರುವ ಶಕ್ತಿಯನ್ನು ಗುರುತಿಸಿ, ಸ್ವನಿಯಂತ್ರಣವನ್ನು ಬೆಳೆಸಿಕೊಳ್ಳಿ. ಸ್ವನಿಯಂತ್ರಣವನ್ನು ಬೆಳೆಸಿಕೊಳ್ಳಿ ಅಂದರೆ ನಮ್ಮ ಮೇಲೆ ನಾವು ಸ್ವಾಮಿತ್ವವನ್ನು ಪಡೆದುಕೊಳ್ಳುವಂಥದ್ದು. ಅಂದರೆ ನನ್ನ ಮನಸ್ಸು, ನನ್ನ ಬುದ್ಧಿ, ನನ್ನ ಇಂದ್ರಿಯಗಳು ಇವುಗಳ ಮೇಲೆ ಸ್ವಾಮಿತ್ವ, ಕಂಟ್ರೋಲ್. ಮನವನ್ನು ನಿಮ್ಮ ಮಿತ್ರನನ್ನಾಗಿ ಇಟ್ಟುಕೊಳ್ಳಿ. ಮನಸ್ಸು ಅನ್ನುವಂಥದ್ದೇನಿದೆ ಅದನ್ನು ನಿಮ್ಮ ಮಿತ್ರನನ್ನಾಗಿ ಇಟ್ಟುಕೊಳ್ಳಿ. ಯಾಕೆಂದರೆ ಸುಮತಿ ಕುಮತಿ ಸಬಕೆ ಉರರಹರಿ. ಜಹಾ ಸುಮತಿ ಜಹಾ ಕುಮತಿ ಜಹಾ ಸುಮತಿ ಸಹ ಸಂಪತಿ ನಾನ, ಜಹಾ ಕುಮತಿ ತಹ ವಿಪತಿ ನಿಧಾನ. ವಿಭೀಷಣನಿಗೆ ಹೇಳ್ತಾರೆ ರಾವಣನಿಗೆ. ಸುಮತಿ ಕುಮತಿ ಸಬಕೆ ಉರರಹೆ. ಎಲ್ಲರ ಹೃದಯದಲ್ಲಿ ಸುಮತಿ ಮತ್ತು ಕುಮತಿ ಇವೆರಡೂ ಇರ್ತವೆ. ಅಂದರೆ ಸುಬುದ್ಧಿ ಕುಬುದ್ಧಿ ಎರಡೂ ಇರ್ತವೆ. ಜಹಾ ಸುಮತಿ, ಎಲ್ಲಿ ಸುಬುದ್ಧಿ ಇದೆಯೋ, ತಹ ಸಂಪತಿ ನಾನ, ಅಲ್ಲಿ ಎಲ್ಲ ಪ್ರಕಾರದ ಸಂಪತ್ತು ಮುಂತಾದ್ದೆಲ್ಲ ಇರ್ತದೆ. ಜಹಾ ವಿಪತಿ ಜಹಾ ಕುಮತಿ, ಎಲ್ಲಿ ಕುಬುದ್ಧಿ ಇದೆಯೋ ಅಲ್ಲಿ ವಿಪತಿ ನಿಧಾನ, ಅನೇಕ ಪ್ರಕಾರದ ವಿಪತ್ತಿಗಳು ಅಲ್ಲಿ ಬರ್ತವೆ. ಮನಸ್ಸಿನ ಎಲ್ಲ ಶಕ್ತಿಯನ್ನು ಕೆಲಸಕ್ಕೆ ಉಪಯೋಗಿಸಿ. ಮನಸ್ಸಿಗೆ ಏನೆಲ್ಲ ಮನೋಶಕ್ತಿ ಇದೆಯೋ ಅದನ್ನು ಪೂರ್ತಿಯಾಗಿ ಬಂದಿರುವಂಥ ಕೆಲಸದಲ್ಲಿ ಉಪಯೋಗಿಸಿ. ಕಾರ್ಯ ಸಾಧಿಸುವಲ್ಲಿ ಅಂದರೆ ಗುರಿಯನ್ನು ಸಾಧಿಸುವಲ್ಲಿ ನಿರಂತರತೆ ಇರಲಿ. ಗುರುದೇವರು ಹೇಳ್ತಾ ಇದ್ರು, ಅವರ್ಸ್ ನಾಟ್ ಸಂಡೇ ರಿಲಿಜನ್. ಜುಮ್ಮಕ್ಕೆ ಜುಮ್ಮ ಅಲ್ಲ ನಮ್ಮದು, ಸಂಡೇ ಟು ಸಂಡೇ ಅಲ್ಲ. 24/7 × 365 ನಮ್ಮದು. ಹೀಗಾಗಿ ನಾವು ಕೋರ್ಸ್ಗೆ ಹೋದ ದಿವಸ ಮೊಟ್ಟ ಮೊದಲನೇ ಮಾತನ್ನು ಹೇಳಿದ್ದು ಇದೆ, ಇನ್ ದೀಸ್ 2 years ಯು ವಿಲ್ ಹ್ಯಾವ್ ನೋ ಹಾಲಿಡೇ ಹೇಳಿಬಿಟ್ರು ಅಲ್ಲಿ. ಆಮೇಲೆ ಬಟ್ ಎವ್ರಿ ಡೇ ಇಸ್ ಎ ಹೋಲಿ ಡೇ, ಎವ್ರಿ ಡೇ ಇಸ್ ಎ ಹೋಲಿ ಡೇ. ಹೀಗಾಗಿ ನಮಗೆ ಇದೇ ವಾರ ಇದೇ ಇದು ಅಂತ ಇಲ್ಲ, ಎಲ್ಲ ದಿವಸಗಳು ನಾವು ಪವಿತ್ರ ದಿನಗಳೇ. ಬರುವಂಥ ಕೆಲಸವನ್ನು, ಕೈಗೆ ಬಂದಿರುವಂಥ ಕೆಲಸವನ್ನು ಪೂಜೆ ಎಂದು ಮಾಡಿದರೆ ಚಿಂತೆಗೆ ಯಾವುದೇ ಅವಕಾಶವಿಲ್ಲ.
ಯಾಕೆ ಭಗವಂತನ ಆಶ್ವಾಸನೆ ಏನಿದೆ? ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಒಂದು ಸ್ವಲ್ಪ ಅನುಷ್ಠಾನವನ್ನು ಮಾಡಿದರೂ ಕೂಡ ಸಾಕು, ಮಹತೋ ಭಯಾತ್, ಮಹಾನ್ ಭಯದಿಂದ ತಪ್ಪಿಸ್ತದೆ. ಯಾವ ಮಹಾನ್ ಭಯ ಅದು? ಪುನರಪಿ ಜನನಂ, ಪುನರಪಿ ಮರಣಂ, ಪುನರಪಿ ಜನನೀ ಜನರೇ ಶಯನಂ. ಇದು ಮಹಾನ್ ಭಯ, ಇದರಿಂದ ತಪ್ಪಿಸ್ತದೆ. ಏನು? ಸ್ವಲ್ಪ ಮಾಡಿದ್ರೆ ಮಾಡಿ ಸಾಕು. ಇನ್ನು ಕೊನೆಯದು ಸರ್ವಧರ್ಮ. ಏನೆಲ್ಲ ನಡೆಯುತ್ತಿದೆಯೋ ಅದನ್ನು ಭಗವದಿಚ್ಛೆ ಎಂದುಕೊಳ್ಳಿ. ಅನುಕೂಲವೋ ಪ್ರತಿಕೂಲವೋ ಪರಿಸ್ಥಿತಿಗಳು ಆ ರೀತಿ ಎದುರಿಗೆ ಬಂದಾಗ, ಆಘಾತದ ಪರಿಸ್ಥಿತಿ ಬಂದಾಗ, ಒಂದು ಬಾಣದಿಂದ ಘಾಸಿಗೊಂಡಿದ್ದೀರೋ ಅಥವಾ ಎರಡು ಬಾಣಗಳಿಂದ ಘಾಸಿಗೊಂಡಿದ್ದೀರೋ ಪರೀಕ್ಷಿಸಿಕೊಳ್ಳಿ. ಇದು ಸ್ವಲ್ಪ ತಿಳಿಯೋದು ಕಠಿಣ. ಒಂದು ಬಾಣ ಎರಡು ಬಾಣ ಅಂದ್ರೆ ಏನರ್ಥ? ಯಾರಿಗಾದ್ರೂ ಒಂದು ಬಾಣ ನಡೆಸು ತಿಳ್ಬೋದು, ಅಲ್ಲಿ ಮಾರ್ಗ ಆಗ್ತದೆ. ಇದು ಒಂದು ಬಾಣ. ಇನ್ನು ಇದಕ್ಕೆ ಸಂಬಂಧಪಟ್ಟಂಗೆ ವಿಚಾರ ಮಾಡುವಂಥದ್ದು. ಈಗ ಇದು ವಾಸಿ ಆಗ್ತದೆ ಎಲ್ಲೋ ಗೊತ್ತಿಲ್ಲ, ಕೈ ಕಡಿಬೇಕೋ ಬೇಡವೋ ಗೊತ್ತಿಲ್ಲ, ಕೈ ಕಿಡಿತಾರ ಏನೋ, ಕೈ ಕಡಿದ್ರೆ ಕೆಲಸ ಹೆಂಗೆ ಮಾಡಲಿ, ಪರಿವಾರ ಹೆಂಗೆ ಸಾಕಲಿ, ಏನು ಗತಿ? ಅಥವಾ ಆ ಕೈ ಹೋಗಿಯೇ ಬಿಟ್ಟರೆ ನನ್ನ ಪರಿವಾರದ ಗತಿ ಏನು? ಇದು ಎರಡನೇ ಬಾಣ. ಮೊದಲನೇ ಬಾಣ ಬಂದು ನಟಿತು, ಗಾಯ ಆಯಿತು, ಸರಿ. ಅದಕ್ಕೆ ಪೂರಕವಾಗಿ ಏನೆಲ್ಲ ವಿಚಾರಗಳು ಬರ್ತವೆಯೋ ಅದಕ್ಕೆ ಎರಡನೇ ಬಾಣ ಅಂತಾರೆ. ಅದಕ್ಕೆ ಒಂದು ಬಾಣದಿಂದ ಘಾಸಿಗೊಂಡಿದ್ದೀರೋ ಅಥವಾ ಎರಡು ಬಾಣಗಳಿಂದ ಘಾಸಿಗೊಂಡಿದ್ದೀರೋ ಪರೀಕ್ಷಿಸಿಕೊಳ್ಳಿ. ಯಾರು ಪರೀಕ್ಷೆ ಮಾಡೋದು? ನಾವೇ, ಬೇರೆ ಯಾರೂ ಇಲ್ಲ. ನಾನು ಉಳಿಯುತ್ತೇನೋ ಇಲ್ಲವೋ, ನನ್ನ ಪರಿವಾರದ ಗತಿ ಏನೋ, ಈ ವಿಚಾರಗಳು ಎರಡನೆಯ ಬಾಣದ ಹಾಗೆ. ನಿಜವಾದ ನಾನು ಯಾರು ಎಂದು ವಿಚಾರಿಸಿ, ನಿಜವಾಗಿ ನಾನು ಯಾರು ಅನ್ನುವುದನ್ನು ವಿಚಾರಿಸಿ. ನಮ್ಮೊಳಗಿನ ಬದಲಾಗದ ತತ್ವದ ಕಡೆಗೆ ಯಾವಾಗಲೂ ಲಕ್ಷ್ಯವಿರಲಿ. ಅಂದರೆ ನಮ್ಮ ಒಳಗಿರುವಂಥ ಅಂತರ್ಯಾಮಿ ಇದ್ದಾನಲ್ಲ, ಅವನ ಕಡೆಗೆ ಯಾವಾಗಲೂ ಲಕ್ಷ್ಯವಿರಲಿ. ಕೊನೆಯದಾಗಿ ಶರಣಾಗಿರಿ. ಇಷ್ಟು ಮಾಡಿಬಿಟ್ರೆ ಸಾಕು. ಶ್ಲೋಕ ನೆನಪಿರಲಿಕ್ಕೆ ಏನು ಚಿಂತೆ ಮಾಡಬೇಡಿ. ಹಾಗೆ ನೋಡಿದ್ರೆ 5 ಶ್ಲೋಕ ಓದಬೇಕು, 5 ಶ್ಲೋಕ ಬಾಯ್ಹಾಟ್ ಮಾಡಬೇಕು, ದಿನ ಓದಬೇಕು. ಇಲ್ಲ ಅಂದರೆ ಕೊನೆ ಪಕ್ಷ ಈ 5 ಸಾರಾಂಶ ಏನಿದೆ ಅದು ನೆನಪಿಟ್ಕೊಂಡು ಸಾಕು. ನೆನಪಿಟ್ಕೊಂಡು ಬೇರೆಯವ್ರಿಗೆ ಹೇಳಲಿಕ್ಕಲ್ಲ, ನೆನಪಿಟ್ಕೊಂಡು ಮತ್ತು ನೆನಪಿಟ್ಕೊಂಡು ಯಾಕಂದ್ರೆ ಇನ್ನೊಬ್ಬರು ಹೇಳೋದಕ್ಕೆ ಅಲ್ಲ. ಶಾಸ್ತ್ರಗಳಲ್ಲಿ ಆ ರೀತಿ ಇಲ್ಲ. ಏನೆಲ್ಲ ಸಿದ್ಧಪಟ್ಟ ಲಕ್ಷಣಗಳು, 6ನೇ ಅಧ್ಯಾಯದಲ್ಲಿ ಯೋಗಿಯ ಲಕ್ಷಣಗಳು, 12ನೇ ಅಧ್ಯಾಯದಲ್ಲಿ ಭಕ್ತರ ಲಕ್ಷಣಗಳು, 13ನೇ ಅಧ್ಯಾಯದಲ್ಲಿ ಜ್ಞಾನಿಯ ಲಕ್ಷಣಗಳು, 14ನೇ ಅಧ್ಯಾಯದಲ್ಲಿ ಗುಣಾತೀತರ ಲಕ್ಷಣಗಳು, ಇವೆಲ್ಲ ಏನು ಹೇಳಿದ್ದಾರೋ ಅವೆಲ್ಲ ನಮಗಾಗಿ, ಬೇರೆಯವರಿಗಾಗಿಲ್ಲ, ನಮ್ಮ ಒಳಗೆ ನೋಡಿಕೊಳ್ಳುವುದಕ್ಕೆ ಆ ರೀತಿ ಮಾಡಿ. ಭಗವಂತನ ಪ್ರೇರಣೆ, ಭಗವಂತನ ಕೃಪೆಯಿಂದ ಈ 5 ದಿನಗಳು ಗೀತಾ ಪಂಚಾಮೃತದ ಶ್ಲೋಕಗಳೇನಿದೆಯೋ ಅವುಗಳ ಬಗ್ಗೆ ಚರ್ಚೆ ಮಾಡುವಂತಾಯಿತು. ಅರ್ಥವಾಗಿದ್ದರೆ ಅದು ಭಗವಂತನ ಕೃಪೆ, ಅರ್ಥವಾಗಿರದಿದ್ದರೆ ಅದು ನನ್ನ ಬುದ್ಧಿಯ ದೋಷ. ಅಂದರೆ ತಿಳಿಸುವುದಕ್ಕೆ ನನಗೆ ಆಗಲಿಲ್ಲ, ಮನದಟ್ಟು ಮಾಡೋದಕ್ಕಾಗಲಿಲ್ಲ ಅನ್ನುವಂಥದ್ದು ಅದು ನನ್ನ ದೋಷ. ಪರಮಾತ್ಮ ನಮ್ಮೆಲ್ಲರಿಗೂ ಕೂಡ ಸಾಧನೆಯಲ್ಲಿ ಹೊಸ ವರ್ಷ, ಪರಾಭವ, ನಮ್ಮ ಒಳಗಿರುವಂಥ ಏನೆಲ್ಲ ಹೀನ ಭಾವನೆಗಳು,
ಮುಂತಾದವುಗಳಿವೆಯೋ ಅವುಗಳನ್ನು ಮೆಟ್ಟಿ ಭವ ಹೊಸ ಜನ್ಮ ನಮ್ಮದಾಗಲಿ ಅನ್ನುವಂಥ ಪ್ರಾರ್ಥನೆ ಭಗವಂತನಲ್ಲಿ ಕಾಯೇನ ವಾಚಾ ಸೇಂದ್ರಿಯೇಣ ಬುದ್ಧ್ಯಾತ್ಮನಾ ವಾ ಪ್ರಕೃತಿ ಸ್ವಭಾವಾತ್ ಕರೋಮಿ ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಗೀತಾ ಆರತಿ ಶುರು ಮಾಡಿ ಒಮ್ಮೆಲೆ ಹೇಳೋದಲ್ಲ, ಅಲ್ಲಿ ಆರತಿ ಹಚ್ಕೊಂಡು ನಾವು ಶುರು ಮಾಡಬೇಕು. ಅಲ್ಲಿ ಹಚ್ಕೊಂಡು ಕಡೆ ಸ್ಟೋರಿ ಬಂದಿರುತ್ತೆ ಅಲ್ಲ, ಯಾವಾಗಲೂ ಆರತಿ ಹೇಳೋದು ಅವ್ರು ಆರತಿ ಮಾಡಲಿಕ್ಕೆ ಶುರು ಮಾಡಿದ್ರೆ ಹೇಳೋದು. ಹೀಗೆ ಜಯ नाशिनी
चामुण्डेश्वरी माई की जय। ओम पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते। ओम शांति शांति शांति। हरि ओम। श्री गुरुभ्यो नमः। हरि ओम।